ಹಲೋ ಎವ್ರಿವನ್. ಈ ಒಂದು ವಿಡಿಯೋದಲ್ಲಿ ನಾನು 8th ಸ್ಟ್ಯಾಂಡರ್ಡ್ ಸೈನ್ಸ್ನ 6th ಚಾಪ್ಟರ್ ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್ ಈ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೊದಲನೇದಾಗಿ ರೀಪ್ರೊಡಕ್ಷನ್ ಅಂದರೆ ಏನು ಅಂತ ನೋಡೋಣ. ನೋಡಿ, ನೀವೆಲ್ಲ ಲಾಸ್ಟ್ ಕ್ಲಾಸ್ಗಳಲ್ಲಿ ಲೈಫ್ ಪ್ರೋಸೆಸ್ಗಳ ಬಗ್ಗೆ ತಿಳ್ಕೊಂಡಿದ್ರಿ. ಡೈಜೆಷನ್ ಇರ್ಬೋದು, ಸರ್ಕ್ಯುಲೇಷನ್ ಇರ್ಬೋದು, ರೆಸ್ಪಿರೇಷನ್ ಇರ್ಬೋದು, ಈ ರೀತಿ. ಸೊ ಲೈಫ್ ಪ್ರೋಸೆಸ್ ಅಂದರೆ ಏನು? ಯಾವುದಾದ್ರೂ ಒಂದು ಆರ್ಗ್ಯಾನಿಸಮಲ್ಲಿ ಎಷ್ಟೊಂದು ಬಾಡಿಲಿ ಫಂಕ್ಷನ್ಸ್ ನಡೀತಾ ಇರುತ್ತೆ, ಅದರ ಬಾಡಿ ಎಷ್ಟೊಂದು ಕೆಲಸ ಮಾಡ್ತಾ ಇರುತ್ತೆ. ಆ ಎಷ್ಟೊಂದು ಕೆಲಸಗಳಲ್ಲಿ ಯಾವ ಕೆಲಸ ನಡೀದಿಲ್ಲ ಅಂದರೆ, ಯಾವ ಕೆಲಸ ಕಂಟಿನ್ಯೂಸ್ ಆಗಿ ಆಗ್ತಾ ಇಲ್ಲ ಅಂದರೆ ಆ ಆರ್ಗ್ಯಾನಿಸಮ್ ಸತ್ತೋಗುತ್ತೋ ಅಥವಾ ಅದು ಜೀವನ ಮಾಡೋಕ್ಕಾಗೋದಿಲ್ವೋ ಅದನ್ನು ನಾವು ಲೈಫ್ ಪ್ರೋಸೆಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹ್ಯೂಮನ್ಸ್ ಅಂದ್ಕೊಳ್ಳಿ. ಹ್ಯೂಮನ್ಸಲ್ಲಿ ನಮ್ಮ ಬಾಡಿಯಲ್ಲಿ ಡೈಜೆಷನ್ ಆಗ್ತಾ ಇರಬೇಕು, ಅಂದರೆ ತಿಂದಿರೋ ಜೀರ್ಣ ಆಗೋದು ಅದೆಲ್ಲ ಆಗ್ತಾ ಇರಬೇಕು, ಇಲ್ಲಾಂದರೆ ನಾವು ಬದುಕಿರ್ತೀವ? ಇಲ್ಲ. ಅದೇ ರೀತಿ ಸರ್ಕ್ಯುಲೇಷನ್, ನಮ್ಮ ಬ್ಲಡ್ ಫುಲ್ ಸರ್ಕ್ಯುಲೇಟ್ ಆಗ್ತಾ ಇರಬೇಕು, ಇಲ್ಲಾಂದರೆ ನಾವು ಬದುಕಿರೋಕ್ಕಾಗೋದಿಲ್ಲ. ಅದೇ ಥರ ರೆಸ್ಪಿರೇಷನ್ ಅಂತ, ಅಂದರೆ ನಾವು ಆಕ್ಸಿಜನ್ನ ತಗೊಂಡು ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡಬೇಕು, ಇಲ್ಲಾಂದರೂ ಕೂಡ ನಾವು ಬದುಕಿರೋದಕ್ಕೆ ಆಗೋದಿಲ್ಲ. ಸೊ ಇದೆಲ್ಲದನ್ನು ಕೂಡ ನಾವು ಲೈಫ್ ಪ್ರೋಸೆಸ್ ಅಂತ ಕರಿತೀವಿ. ಇದೇ ಥರ ರೀಪ್ರೊಡಕ್ಷನ್ ಕೂಡ ಒಂದು ಲೈಫ್ ಪ್ರೋಸೆಸ್. ಅಂದರೆ ನಿಮಗೆ ಡೈಜೆಷನ್, ಸರ್ಕ್ಯುಲೇಷನ್, ರೆಸ್ಪಿರೇಷನ್ ಯಾವುದಾದ್ರೂ ಆಗಿಲ್ಲ ಅಂತ ಹೇಳಿದ್ರೆ ನಾವು ಇಮಿಡಿಯೇಟಾಗಿ ಆರ್ಗ್ಯಾನಿಸಮ್ ಸತ್ತೋಗುತ್ತೆ. ಆದರೆ ರೀಪ್ರೊಡಕ್ಷನ್ ಆಗಿಲ್ಲ ಅಂದರೆ ಆರ್ಗ್ಯಾನಿಸಮ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ಈ ಆರ್ಗ್ಯಾನಿಸಮ್ ಏಜ್ ಆಗಿ ಸತ್ತೋದ ಮೇಲೆ ಅದರ ನೆಕ್ಸ್ಟ್ ಅದರ ಒಂದು ಸಂತತಿ ಅಂತ ಏನು ಕರಿತೀವಿ, ಸ್ಪೀಸೀಸ್ ಅಂತ ಏನು ಕರಿತೀವಿ, ಅದು ಜನ್ರೇಟ್ ಆಗಲ್ಲ, ಅಂದರೆ ಅದು ಕಂಟಿನ್ಯೂ ಆಗೋದಿಲ್ಲ. ಸೊ ಅದಕ್ಕೆ ರೀಪ್ರೊಡಕ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ರೀಪ್ರೊಡಕ್ಷನ್ ಅಂದರೆ ಏನು? ಯಾವ ಒಂದು ಆರ್ಗ್ಯಾನಿಸಮ್ ಅದೇ ರೀತಿಯ ಇನ್ನೊಂದು ಆರ್ಗ್ಯಾನಿಸಮ್ಗೆ ಜನ್ಮ ಕೊಡುತ್ತೋ ಅದನ್ನು ನಾವು ರೀಪ್ರೊಡಕ್ಷನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ರೀತಿಯೇ ಇರುವಂಥ ಇನ್ನೊಂದು ಸ್ಮಾಲ್ ಬೇಬಿಗೆ ನಾವು ಜನ್ಮ ಕೊಡ್ತೀವಿ, ಇದನ್ನು ನಾವು ರೀಪ್ರೊಡಕ್ಷನ್ ಅಂತ ಕರಿತೀವಿ. ಅದೇ ರೀತಿ ಕ್ಯಾಟ್, ಇದು ಒಂದು ಸ್ಮಾಲ್ ಕ್ಯಾಟ್ ಅಂದರೆ ಕಿಟನ್ ಅಂತ ಏನು ಕರಿತೀವಿ, ಅದಕ್ಕೆ ಜನ್ಮ ಕೊಡುತ್ತೆ, ಅದು ಕೂಡ ರೀಪ್ರೊಡಕ್ಷನ್. ಅದೇ ರೀತಿ ಬಟರ್ಫ್ಲೈ, ಅದು ಮೊಟ್ಟೆ ಇಡುತ್ತೆ, ಹೆಣ್ಣು ಅದು ಮೊಟ್ಟೆ ಇಡುತ್ತೆ, ಮೊಟ್ಟೆಯಿಂದ ಮತ್ತೆ ಅದು ಬಟರ್ಫ್ಲೈ ಆಗೋದು, ಪ್ಯೂಪ ಆಗೋದು. ಅದೇ ಥರ ಕೋಳಿಯಿಂದ ಕೂಡ ನೆಕ್ಸ್ಟ್ ಅದು ಮೊಟ್ಟೆ ಬಂದು ಆಮೇಲೆ ಮರಿ ಆಗೋವಂಥದ್ದು. ಸೊ ಇದೆಲ್ಲದನ್ನು ಕೂಡ ನಾವು ರೀಪ್ರೊಡಕ್ಷನ್ ಅಂತ ಕರಿತೀವಿ. ಸೊ ಮೋಡ್ಸ್ ಆಫ್ ರೀಪ್ರೊಡಕ್ಷನ್. ಈಗ ರೀಪ್ರೊಡಕ್ಷನ್ನ ನಾವೊಂದು ಸೈಂಟಿಫಿಕಲಿ ಅರ್ಥ ಮಾಡ್ಕೊಬೇಕು ಅಂದರೆ, ಈಗ ಜಸ್ಟ್ ರೀಪ್ರೊಡಕ್ಷನ್ ಅಂತ ತೊಗೊಂಡ್ಬಿಟ್ಟು ನಾವು ಏನೂ ಕ್ಯಾಟಗರೈಸ್ ಮಾಡಿಲ್ಲ ಅಂದರೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಹೌದಾ, ನಾಯಿ ಹೆಂಗೆ ಮರಿ ಹಾಕುತ್ತಪ್ಪ, ಕೋಳಿ ಹೆಂಗೆ ಮರಿ ಹಾಕುತ್ತೆ, ಬಟರ್ಫ್ಲೈ ಹೆಂಗೆ ಮರಿ ಹಾಕುತ್ತೆ, ಇದೆಲ್ಲ ತುಂಬ ನಮಗೆ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಇದೆಲ್ಲದನ್ನು ಕೂಡ ನಾವು ಸೈನ್ಸಲ್ಲಿ ಕ್ಯಾಟಗರೈಸ್ ಮಾಡ್ತೀವಿ. ಅದೇ ಥರ ರೀಪ್ರೊಡಕ್ಷನನ್ನು ಕ್ಯಾಟಗರೈಸ್ ಮಾಡಿ 2 ರೀತಿ ಹೇಳಿದ್ದೀವಿ ನಾವು, 2 ಗ್ರೂಪ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಒಂದು ಬಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ, ಇನ್ನೊಂದು ಬಂದು ಎಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ತುಂಬ ಕನ್ಫ್ಯೂಸ್ ಆಗಬೇಡಿ, ನಾನು ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ, ಜಸ್ಟ್ ಅಬ್ಸರ್ವ್ ಮಾಡ್ಕೊಂಡಿರಿ. ನಾನು ಇಲ್ಲೇ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ, ಯಾಕಂದರೆ ನೆಕ್ಸ್ಟ್ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಇದರಲ್ಲಿ 2 ಜೆಂಡರ್ಸ್ ಅಥವಾ 2 ಆರ್ಗ್ಯಾನಿಸಮ್ಸ್ ಇರುತ್ತೆ. ಒಂದು ಮೇಲ್ ಆರ್ಗ್ಯಾನಿಸಮ್, ಇನ್ನೊಂದು ಫೀಮೇಲ್ ಆರ್ಗ್ಯಾನಿಸಮ್. ಗಂಡು ಹೆಣ್ಣು 2 ಇದ್ದರೆ ಅದನ್ನು ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಇಲ್ಲಿ ಗಂಡು ಹೆಣ್ಣು ಈ ಥರ ಏನಿರಲ್ಲ, ಯಾವುದಾದ್ರು ಒಂದು ಆರ್ಗ್ಯಾನಿಸಮ್ ಇದ್ರೂ ಅದು ಹಾಗೇ ರಿಪ್ರೊಡ್ಯೂಸ್ ಮಾಡುತ್ತೆ, ಅದನ್ನು ನಾವು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಎಕ್ಸ್ಪ್ಲೈನ್ ಮಾಡ್ತಾ ನಿಮಗೆ ಇನ್ನೂ ಡೆಪ್ತಾಗಿ ಅರ್ಥ ಆಗುತ್ತೆ, ಇಷ್ಟು ಮಾತ್ರ ನೆನ್ಪಿಟ್ಕೊಳ್ಳಿ. ಈಗ ಮೊದಲನೇದಾಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಅಂದರೆ ಗಂಡು ಹೆಣ್ಣು 2 ಆರ್ಗ್ಯಾನಿಸಮ್ ಇದ್ದು ಒಂದು ಆರ್ಗ್ಯಾನಿಸಮ್ಗೆ ಜನ್ಮ ಕೊಡುವಂಥದ್ದು ಅಂತ. ಇನ್ ಅನಿಮಲ್ಸ್, ಮೇಲ್ಸ್ ಆ್ಯಂಡ್ ಫಿಮೇಲ್ಸ್ ಹ್ಯಾವ್ ಡಿಫ್ರೆಂಟ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಆರ್ ಆರ್ಗನ್ಸ್. ಈಗ ನಾವು ಅನಿಮಲ್ಸ್ನ ತೊಗೊಂಡ್ವಿ ಅಂತ ಹೇಳಿದ್ರೆ ಇಲ್ಲಿ ಮೇಲ್ಸ್ಗೆ ಬೇರೆ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇರುತ್ತೆ, ಫಿಮೇಲ್ಸ್ಗೆ ಬೇರೆದಾದಂಥ ರಿಪ್ರೊಡಕ್ಟಿವ್ ಆರ್ಗನ್ಸ್ ಇರುತ್ತೆ. ಲೈಕ್ ಪ್ಲಾಂಟ್ಸ್, ದ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಇನ್ ಅನಿಮಲ್ಸ್ ಆಲ್ಸೋ ಪ್ರೊಡ್ಯೂಸ್ ಗ್ಯಾಮೆಟ್ಸ್ ದಟ್ ಫ್ಯೂಸ್ ಟು ಫಾರ್ಮ್ ಎ ಝೈಗೋಟ್. ಈಗ ನೀವು ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ಪ್ಲಾಂಟ್ಸ್ ಬಗ್ಗೆ ಅದು ಯಾವ ರೀತಿ ರಿಪ್ರೊಡ್ಯೂಸ್ ಮಾಡುತ್ತೆ ಅದೆಲ್ಲ ತಿಳ್ಕೊಂಡಿದ್ರಲ್ವ, ಅದೇ ಥರ ಇಲ್ಲೂ ಕೂಡ ಮೇಲಿಂದ ಒಂದು ಗ್ಯಾಮೆಟ್ ರಿಲೀಸ್ ಆಗುತ್ತೆ, ಫಿಮೇಲಿಂದ ಒಂದು ಗ್ಯಾಮೆಟ್ ರಿಲೀಸ್ ಆಗುತ್ತೆ, 2 ಕೂಡ ಫ್ಯೂಸ್ ಆಗಿ ಅಥವಾ ಜಾಯಿನ್ ಆಗಿ ಝೈಗೋಟ್ ಅಂತ ಒಂದು ಫಾರ್ಮ್ ಆಗುತ್ತೆ. ಓಕೆ, ಇಟ್ ಈಸ್ ದಿ ಝೈಗೋಟ್ ವಿಚ್ ಡೆವಲಪ್ಸ್ ಇನ್ ಟು ದಿ ನ್ಯೂ ಇಂಡಿವಿಜುವಲ್. ಈ 2 ಗ್ಯಾಮೆಟ್ಸ್ ಫ್ಯೂಸ್ ಆಗಿ ಝೈಗೋಟ್ ಆಗಿರುತ್ತಲ್ಲ, ಅದೇನೇ ಅಂದರೆ ತಂದೆಯಿಂದ ಒಂದು ಗ್ಯಾಮೆಟು, ತಾಯಿಯಿಂದ ಒಂದು ಗ್ಯಾಮೆಟ್ ಬಂದು ಫ್ಯೂಸ್ ಆಗಿ ಝೈಗೋಟ್ ಆಗಿರುತ್ತೆ. ಆ ಝೈಗೋಟ್ ಬೆಳೆದು
ಹೊಸ ಮಗು ಆಗುವಂಥದ್ದು. ಓಕೆ, ದಿಸ್ ಟೈಪ್ ಆಫ್ ರಿಪ್ರೊಡಕ್ಷನ್ ಬಿಗಿನಿಂಗ್ ಫ್ರಮ್ ದಿ ಫ್ಯೂಷನ್ ಆಫ್ ಮೇಲ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ಸ್ ಈಸ್ ಕಾಲ್ಡ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೊ ಈ ರೀತಿ ಮೇಲಿಂದ ಒಂದು ಗ್ಯಾಮೆಟ್, ಫಿಮೇಲಿಂದ ಒಂದು ಗ್ಯಾಮೆಟ್ ಬಂದು ಅದು ಒಂದು ಬೇಬಿ ಫಾರ್ಮ್ ಆದರೆ ಅಥವಾ ಒಂದು ಮರಿ ಫಾರ್ಮ್ ಆದರೆ ಅದನ್ನು ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ಲೆಟ್ ಅಸ್ ಫೈಂಡ್ ಔಟ್ ದಿ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಇನ್ ಹ್ಯೂಮನ್ಸ್ ಆ್ಯಂಡ್ ಸ್ಟಡಿ ದಿ ಪ್ರೋಸೆಸ್ ಆಫ್ ರಿಪ್ರೊಡಕ್ಷನ್ ಇನ್ ದೆಮ್. ಈಗ ನಾವು ಹೇಳಿದ್ವಲ್ಲ, ಒಂದು ಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಮೇಲ್ ಆರ್ಗನ್ಸೇ ಬೇರೆ ಇರುತ್ತೆ, ಫಿಮೇಲ್ ಆರ್ಗನ್ಸೇ ಬೇರೆ ಇರುತ್ತೆ, ಎರಡು ಗ್ಯಾಮೆಟ್ ರಿಲೀಸ್ ಆಗುತ್ತೆ. ಇದು ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ. ದಿ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಇನ್ಕ್ಲೂಡ್ಸ್ ಎ ಪೇರ್ ಆಫ್ ಟೆಸ್ಟಿಸ್, 2 ಸ್ಪರ್ಮ್ ಡಕ್ಟ್ಸ್ ಆ್ಯಂಡ್ ಎ ಪೀನಿಸ್. ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ನಲ್ಲಿ 2 ಟೆಸ್ಟಿಸ್ ಇರುತ್ತೆ, 2 ಸ್ಪರ್ಮ್ ಡಕ್ಟ್ಸ್ ಇರುತ್ತೆ, ಪೈಪ್ ಥರ ಒಂದು ಪೀನಿಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಸ್ಪರ್ಮ್ ಡಕ್ಟ್ಸು ಇವೆರಡೂ, ಇದು ಪೀನಿಸ್ ಮತ್ತು ಇವೆರಡೂ ಕೂಡ ಟೆಸ್ಟಿಸ್. ಇಷ್ಟು ಇದು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ. ದಿ ಟೆಸ್ಟಿಸ್ ಪ್ರೊಡ್ಯೂಸ್ ದಿ ಮೇಲ್ ಗ್ಯಾಮೆಟ್ ಕಾಲ್ಡ್ ಸ್ಪರ್ಮ್ಸ್. ಈ ಟೆಸ್ಟಿಸ್ ಇದೆಯಲ್ಲ ಇವೆರಡು ಏನು ಮಾಡುತ್ತೆ, ಎಷ್ಟೊಂದು ಸ್ಪರ್ಮ್ ಸೆಲ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಅಂದರೆ ಕ್ರಿಯೇಟ್ ಮಾಡುತ್ತೆ. ಸೊ ಸ್ಪರ್ಮ್ ಸೆಲ್ ಅಂದರೆ ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಬಾಕ್ಸ್ ಆಗ್ತಾ ಇದ್ದೀನಲ್ಲ, ಇದನ್ನು ನಾವು ಸ್ಪರ್ಮ್ ಸೆಲ್ ಅಂತ ಕರಿತೀವಿ. ಈಗ ನೀವು ಎಷ್ಟೊಂದು ನೋಡಿರ್ತೀರ, ಅನಿಮಲ್ ಸೆಲ್ ಅಥವಾ ಪ್ಲ್ಯಾಂಟ್ ಸೆಲ್ ಈ ಥರ ಎಲ್ಲ ನೋಡಿರ್ತೀರ, ಅಮೀಬಾ ನೋಡಿರ್ತೀರ. ಒಂದು ಸೆಲ್ ಅನ್ನೋದು ಬೇರೆ ಬೇರೆ ಶೇಪ್ಸಲ್ಲಿ ಬರುತ್ತಲ್ವ, ಅದೇ ಥರ ಈ ಸ್ಪರ್ಮ್ ಶೆಲ್ ಅನ್ನೋದು ಈ ಶೇಪಲ್ಲಿ ಇರುತ್ತೆ. ಓಕೆ, ಇದು ಒಂದು ಸ್ಪರ್ಮ್ ಇದು. ಓಕೆ, ಎಷ್ಟೊಂದು ಅಂದರೆ ಒಂದು ಟೆಸ್ಟಿಸ್ ಏನು ಮಾಡುತ್ತೆ, 1-2 ಸ್ಪರ್ಮ್ನಲ್ಲ, ಇದು ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಅಂದರೆ ಲಕ್ಷಾಂತರ ಸ್ಪರ್ಮ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದ್ರ ಒಂದೊಂದು ನೋಡೋಕ್ಕೆ ಈ ಥರ ಇರುತ್ತೆ. ದೋ ಸ್ಪರ್ಮ್ಸ್ ಆರ್ ವೆರಿ ಸ್ಮಾಲ್ ಇನ್ ಸೈಜ್, ಈಚ್ ಹ್ಯಾಸ್ ಎ ಹೆಡ್, ಎ ಮಿಡಲ್ ಪೀಸ್ ಆ್ಯಂಡ್ ಎ ಟೈಲ್. ಈಗ ನಾವು ಸೆಲ್ಲಲ್ಲಿ ಯಾವ ರೀತಿ ಸೆಲ್ ವಾಲು ಮತ್ತು ಒಳಗಡೆ ಇರೋಂಥ ನ್ಯೂಕ್ಲಿಯಸ್ ಈ ಥರ ಎಲ್ಲ ಮೈಟೊಕಾಂಡ್ರಿಯಾ ಇದೆಲ್ಲ ನಾವು ನೋಡ್ತೀವಿ. ಅದೇ ಥರ ಸ್ಪರ್ಮ್ ಸೆಲ್ಲಲ್ಲೂ ಕೂಡ 3 ಪಾರ್ಟ್ಸ್ ಇರುತ್ತೆ. ಒಂದು ಹೆಡ್ ಅಂತ, ಇನ್ನೊಂದು ಮಿಡಲ್ ಪೀಸ್ ಅಂತ, ಇನ್ನೊಂದು ಟೈಲ್ ಅಂತ. ಓಕೆ, 3 ಸೇರಿ ಒಂದು ಸ್ಪರ್ಮ್ ಆಗುತ್ತೆ. ಡಸ್ ಇಟ್ ಅಪಿಯರ್ ಟು ಬಿ ಎ ಸಿಂಗಲ್ ಸೆಲ್? ಇವ್ರಿಗೆ ಕೇಳ್ತಾ ಇದ್ದಾರೆ, ಅದು ಒಂದೇ ಸೆಲ್ ಥರ ಕಾಣ್ತಾ ಇದೆಯಾ? ಹೌದು, ಪ್ರತಿಯೊಂದು ಸ್ಪರ್ಮ್ ಸೆಲ್ ಕೂಡ ಸಿಂಗಲ್ ಸೆಲ್ ಆಗಿರುತ್ತೆ. ಸೊ ಪ್ರತಿಯೊಂದು ಸೆಲ್ಲಲ್ಲಿರುವಂಥ ಕಾಂಪೊನೆಂಟ್ಸ್, ಇದರಲ್ಲೂ DNA ಮೆಟೀರಿಯಲ್ಲು ಅದೆಲ್ಲ ಕೂಡ ಇದ್ದೇ ಇರುತ್ತೆ. ಸೊ ಇಷ್ಟು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಅಂತ. ಅದೇ ಥರ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಕೂಡ ನಾವು ನೋಡೋಣ. ದಿ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆರ್ ಎ ಪೇರ್ ಆಫ್ ಓವರೀಸ್, ಓವಿಡಕ್ಟ್ಸ್, ಇದನ್ನು ಫೆಲೋಪಿಯನ್ ಟ್ಯೂಬ್ಸ್ ಅಂತಲೂ ಕರೀತಾರೆ, ಮತ್ತು ಯುಟರಸ್ ಅಂತ. ಸೊ ಓವಿಡಕ್ಟ್ ಅಂದರೆ ಇವೆರಡು ಪೈಪ್ ಥರ, ಯುಟರಸ್ ಅಂದರೆ ಇಲ್ಲಿರೋವಂಥದ್ದು, ಮತ್ತು ಇವೆರಡು ಓವರೀಸ್ ಅಂತ. ಒಂದಿದ್ರೆ ಓವರಿ, 2 ಇದ್ದರೆ ಓವರೀಸ್ ಅಂತ. ನೋಡಿ, ಈಗ ಮೇಲ್ ಟೆಸ್ಟಿಸಲ್ಲಿ ಯಾವ ರೀತಿ ಸ್ಪರ್ಮ್ ರಿಲೀಸ್ ಆಗ್ತಾ ಇತ್ತು, ಅದೇ ಥರ ಫೀಮೇಲ್ ಇದರಲ್ಲೂ ಕೂಡ ಓವಾಸ್ ಅಂತ ರಿಲೀಸ್ ಆಗುತ್ತೆ. ಓವಾ ಅಂದರೆ ಎಗ್ ಅಂತಲೂ ಕರೀತಾರೆ, ಇದನ್ನು ರಿಲೀಸ್ ಆಗುತ್ತೆ. ಇನ್ ಹ್ಯೂಮನ್ ಬೀಯಿಂಗ್ಸ್ ಎ ಸಿಂಗಲ್ ಮೆಚ್ಯೂರ್ಡ್ ಎಗ್ ಈಸ್ ರಿಲೀಸ್ಡ್ ಇನ್ ಟು ದಿ ಓವಿಡಕ್ಟ್ ಬೈ ಒನ್ ಆಫ್ ದಿ ಓವರೀಸ್ ಎವ್ರಿ ಮಂತ್. ಸೊ ಏನಾಗುತ್ತೆ ಹ್ಯೂಮನ್ ಬೀಯಿಂಗ್ಸಲ್ಲಿ, ನಾವು ಈಗ ಬೇರೆ ಅನಿಮಲ್ಸ್ನ ಆಮೇಲೆ ನೋಡೋಣ, ಆಲ್ಮೋಸ್ಟ್ ಎಲ್ಲ ಸಿಮಿಲರೇ. ಈಗ ಹ್ಯೂಮನ್ಸಲ್ಲಿ ಏನಾಗುತ್ತೆ, ಪ್ರತಿ ತಿಂಗಳು ಕೂಡ ಒಂದು ಸಿಂಗಲ್ ಮೆಚ್ಯೂರ್ಡ್ ಎಗ್ ಬಂದು ರಿಲೀಸ್ ಆಗುತ್ತೆ. ಸೊ ಏನಾಗುತ್ತೆ, ಈ ಓವರಿ ಇರುತ್ತಲ್ಲ, ಇದರಿಂದ 1 ಮಂತ್ಗೊಂದ್ಸರಿ ಒಂದು ಎಗ್ ರಿಲೀಸ್ ಆಗುತ್ತೆ. ಅದು ಈ ಓವಿಡಕ್ಟ್ ಮುಖಾಂತರ ಬಂದು ಯುಟರಸ್ಗೆ ಸೇರುತ್ತೆ. ನೆಕ್ಸ್ಟ್ ಬಂದು ಈ ಕಡೆ ಇರೋಂಥ ಓವರಿ ಇನ್ನೊಂದು ರಿಲೀಸ್ ಮಾಡುತ್ತೆ. ಈ ರೀತಿ ಯುಟರಸ್ ಇಸ್ ದಿ ಪಾರ್ಟ್ ವೇರ್ ಡೆವಲಪ್ಮೆಂಟ್ ಆಫ್ ದಿ ಬೇಬಿ ಟೇಕ್ಸ್ ಪ್ಲೇಸ್. ಸೊ ಏನಾಗುತ್ತೆ, ಈ ಯುಟರಸ್ ಅನ್ನೋ ಜಾಗಕ್ಕೆ ಈ ಎಗ್ ಬಂದು ಸೇರ್ಕೊಳ್ಳುತ್ತೆ, ಇಲ್ಲಿ ಬರುತ್ತೆ. ನೆಕ್ಸ್ಟ್ ಸ್ಪರ್ಮ್ ಸೆಲ್ ಅಂತ ಹೇಳಿದ್ನಲ್ಲ, ಆ ಸ್ಪರ್ಮ್ ಸೆಲ್ಲು ಕೂಡ ಬಂದು ಇದ್ರೊಳಗೆ ಮತ್ತೆ ಸೇರ್ಕೊಳ್ಳುತ್ತೆ. ಎರಡೂ ಸೇರ್ಕೊಂಡ್ಬಿಟ್ಟು 2 ಸೆಲ್ಲು ಫ್ಯೂಸ್ ಆಗಿ ಝೈಗೋಟ್ ಅಂತ ಫಾರ್ಮ್ ಆಗುತ್ತೆ. ಯುಟರಸ್ ಓಕೆ, ಲೈಕ್ ದಿ ಸ್ಪರ್ಮ್ ಆ್ಯನ್ ಎಗ್ ಈಸ್ ಆಲ್ಸೋ ಎ ಸಿಂಗಲ್ ಸೆಲ್. ಈಗ ಸ್ಪರ್ಮ್ದು ನಾವು ಇಲ್ಲಿ ತೋರಿಸಿದ್ವಲ್ಲ ಇಮೇಜು, ಅದೇ ಥರ ಎಗ್ದು ಇಮೇಜ್ ಕೂಡ ನಾವು ಇಲ್ಲಿದೆ ನೋಡ್ಬೋದು. ಓಕೆ, ಇದು ಒಂದು ಸೆಲ್, ಇದು ನಾರ್ಮಲ್ ಸೆಲ್ ಥರನೇ ಕಾಣ್ತಾ ಇದೆ ನಿಮಗೆ, ಈ ಶೇಪಲ್ಲೇ ಇರುತ್ತೆ. ನೆಕ್ಸ್ಟ್ ಬಂದು ಫರ್ಟಿಲೈಸೇಷನ್ ನೋಡೋಣ. ಸೊ ಇಲ್ಲಿವರೆಗೂ ನಾವೇನು ನೋಡಿದ್ವಿ, ಮೇಲ್ ಆರ್ಗನ್ ಸಪ್ರೇಟ್ ಇದೆ, ಅದರಿಂದ ಸ್ಪರ್ಮ್ ಬರುತ್ತೆ. ಫೀಮೇಲ್ ಆರ್ಗನ್ ಸಪ್ರೇಟ್ ಇದೆ, ಅದರಿಂದ ನಮಗೆ ಓವಾ ಅಥವಾ ಎಗ್ಸ್ ಬರುತ್ತೆ. ಎರಡೂ ಬಂದು ಸೇರಿ ಝೈಗೋಟ್ ಫಾರ್ಮ್ ಆಗುತ್ತೆ ಅಂದ್ಬಿಟ್ಟು ನಾವಿಲ್ಲಿ ನೋಡಿದ್ದೀವಿ. ನೆಕ್ಸ್ಟ್ ಬಂದು ಇದೆರಡು ಜಾಯಿನ್ ಆದಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂತಂದ್ಬಿಟ್ಟು ನೋಡೋಣ.
ಇದನ್ನು ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಅಂದರೆ ಒಂದು ಝೈಗೋಟ್ ಥರ ಫಾರ್ಮ್ ಆಗಿರೋವಂಥದ್ದು ಒಂದು ಅಡಲ್ಟ್ ಬೇಬಿ ಅಥವಾ ಒಂದು ಬೇಬಿ ಫಾರ್ಮ್ಗೆ ಯಾವ ರೀತಿ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು. ದಿ ಫಸ್ಟ್ ಸ್ಟೆಪ್ ಇನ್ ದಿ ಪ್ರೋಸೆಸ್ ಆಫ್ ರಿಪ್ರೊಡಕ್ಷನ್ ಇಸ್ ದಿ ಫ್ಯೂಷನ್ ಆಫ್ ಎ ಸ್ಪರ್ಮ್ ಆ್ಯಂಡ್ ಎನ್ ಓವಮ್. ಓವಾ ಮತ್ತು ಸ್ಪರ್ಮ್ ಎರಡೂ ಕೂಡ ಫ್ಯೂಸ್ ಆಗೋದನ್ನು ನಾವು ಫಸ್ಟ್ ಸ್ಟೆಪ್ ಇನ್ ದಿ ಪ್ರೋಸೆಸ್ ಆಫ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. ವೆನ್ ಸ್ಪರ್ಮ್ಸ್ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಎನ್ ಎಗ್, ಒನ್ ಆಫ್ ದಿ ಸ್ಪರ್ಮ್ಸ್ ಮೇ ಫ್ಯೂಸ್ ವಿತ್ ದಿ ಎಗ್. ನೋಡಿ, ನಾನು ಹೇಳಿದ್ನಲ್ಲ ಸ್ಪರ್ಮ್ ಬಂದು ಇಲ್ಲಿ ಯೂಟರಸಲ್ಲಿ ಎಗ್ ಜೊತೆ ಜಾಯ್ನ್ ಆಗುತ್ತೆ ಅಂತ. ಆ್ಯಕ್ಚುಲಿ ಎಷ್ಟೊಂದು ಸ್ಪರ್ಮ್ಸ್ ಬರುತ್ತೆ, ಲಕ್ಷಾಂತರ ಸ್ಪರ್ಮ್ಸ್ ಬರುತ್ತೆ. ನೋಡಿ, ಈ ಥರ ಒಂದು ಎಗ್ ಇರುತ್ತೆ, ಇಲ್ಲಿ ಇದು ಎಗ್ ಅಂದ್ಕೊಳ್ಳಿ, ಇದಕ್ಕೆ ಎಷ್ಟೊಂದು ಸ್ಪರ್ಮ್ಸ್ ಬರುತ್ತೆ. ಆದರೆ ಯಾವುದಾದ್ರು ಒಂದು ಸ್ಪರ್ಮ್ ಮಾತ್ರ ಒಳಗಡೆ ಹೋಗಿ ಫ್ಯೂಸ್ ಆಗುತ್ತೆ, ಮಿಕ್ಕಿದ ಸ್ಪರ್ಮ್ಸ್ ಎಲ್ಲ ಒಳಗೆ ಹೋಗೋಕ್ಕಾಗಲ್ಲ, ವೇಸ್ಟ್ ಆಗುತ್ತೆ. ಸಚ್ ಫ್ಯೂಷನ್ ಆಫ್ ದಿ ಎಗ್ ಆ್ಯಂಡ್ ದಿ ಸ್ಪರ್ಮ್ ಈಸ್ ಕಾಲ್ಡ್ ಫರ್ಟಿಲೈಸೇಷನ್. ಇದನ್ನು ಏನು ನಾನು ಎಗ್ ಮತ್ತು ಎರಡು ಗ್ಯಾಮೆಟ್ಸ್ ಫ್ಯೂಸ್ ಆಗೋದು ಹೇಳಿದೆ ನಾನು, ಝೈಗೋಟ್ ಫಾರ್ಮ್ ಆಗೋದು, ಅದನ್ನು ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಡ್ಯೂರಿಂಗ್ ಫರ್ಟಿಲೈಸೇಷನ್ ದಿ ನ್ಯೂಕ್ಲಿಯೈ ಆಫ್ ದಿ ಸ್ಪರ್ಮ್ ಆ್ಯಂಡ್ ದಿ ಎಗ್ಸ್ ಫ್ಯೂಸ್ ಟು ಫಾರ್ಮ್ ಎ ಸಿಂಗಲ್ ನ್ಯೂಕ್ಲಿಯಸ್. ಸೊ ನಾನು ಹೇಳಿದ್ನಲ್ಲ DNA ಮೆಟೀರಿಯಲ್ ಅದೆಲ್ಲ ಇರುತ್ತೆ ಅಂದ್ಬಿಟ್ಟು. ಸೊ ಅದೆರಡೂ ಕೂಡ ಬಂದು ಎರಡು ನ್ಯೂಕ್ಲಿಯೈ ಫಾರ್ಮ್ ಆಗುತ್ತೆ. ಓಕೆ, ಎರಡು ನ್ಯೂಕ್ಲಿಯೈ, ಒಂದೇ ಸೆಲ್ಲು ಒಳಗಡೆ ಎರಡು ನ್ಯೂಕ್ಲಿಯೈ ಅಂತ. ದಿಸ್ ರಿಸಲ್ಟ್ಸ್ ಇನ್ ದ ಫಾರ್ಮೇಷನ್ ಆಫ್ ಫರ್ಟಿಲೈಸ್ಡ್ ಎಗ್ ಆರ್ ಝೈಗೋಟ್. ನಾರ್ಮಲ್ ಅವಾಗ ಹೇಳಿರೋದೇನೆ ಮತ್ತೆ ಹೇಳಿದ್ದಾರೆ. ಸೊ ಇದು ಬೆಳೀತಾ ಸೆಲ್ಲು ನೋಡಿ, ಇವಾಗ ಎರಡು ನ್ಯೂಕ್ಲಿಯೈ ಇದೆಯಲ್ಲ, ಇದು ಬೆಳೀತಾ ಸೆಲ್ ಡಿವಿಷನ್ ಆಗ್ತಾ ದೊಡ್ಡದಾಗತ್ತೆ. ದಿ ಪ್ರೋಸೆಸ್ ಆಫ್ ಫರ್ಟಿಲೈಸೇಷನ್ ಇಸ್ ದಿ ಮೀಟಿಂಗ್ ಆಫ್ ಎನ್ ಎಗ್ ಸೆಲ್ ಫ್ರಮ್ ದಿ ಮದರ್ ಆ್ಯಂಡ್ ದ ಸ್ಪರ್ಮ್ ಸೆಲ್ ಫ್ರಮ್ ದಿ ಫಾದರ್. ಸೊ ಈ ಫರ್ಟಿಲೈಸೇಷನ್ ಅಂದರೆ ಏನು? ಈ ಮದರಿಂದ ಎಗ್ ಸೆಲ್ ಬರೋವಂಥದ್ದು, ಓವಾ ಬರೋವಂಥದ್ದು, ತಂದೆಯಿಂದ ಬಂದು ಸ್ಪರ್ಮ್ ಸೆಲ್ ಬರೋವಂಥದ್ದು, ಇವೆರಡು ಸೇರಿ ಜಾಯ್ನ್ ಆಗೋದನ್ನೇ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇದು ಬೇರೆ ಥರ ಮತ್ತೆ ಅದನ್ನೇ ಹೇಳಿದ್ದಾರೆ. ಸಿಂಪಲ್ ಫರ್ಟಿಲೈಸೇಷನ್ ಅಂದರೆ ನಿಮಗೆ ಆಲ್ರೆಡಿ ಅರ್ಥ ಆಗಿರುತ್ತೆ, ಸ್ಪರ್ಮು ಮತ್ತು ಓವಾ ಎರಡು ಫ್ಯೂಸ್ ಆಗೋದಷ್ಟೆ, ಇನ್ನೇನಿಲ್ಲ. ಸೊ ದಿ ನ್ಯೂ ಇಂಡಿವಿಜುವಲ್ ಇನ್ಹೆರಿಟ್ಸ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಫ್ರಮ್ ದಿ ಮದರ್ ಆ್ಯಂಡ್ ಸಮ್ ಫ್ರಮ್ ದಿ ಫಾದರ್. ಸೊ ಇಲ್ಲಿ ಫಾದರಿಂದ ಮದರಿಂದ ಇಬ್ಬರಿಂದನೂ ಒಂದೊಂದು ಸೆಲ್ ಬಂದಿರೋದ್ರಿಂದ ಒಂದು ನ್ಯೂ ಇಂಡಿವಿಜುವಲ್ ಏನು ಬರುತ್ತೆ, ಅದಕ್ಕೆ ತಂದೆದು ಹೋಲಿಕೆಗಳಿರುತ್ತೆ, ತಾಯಿದು ಹೋಲಿಕೆಗಳಿರುತ್ತೆ. ಯಾಕಂದರೆ ಇಬ್ಬರದ್ದು ಜೀನ್ ಮೆಟೀರಿಯಲ್ ಅಥವಾ DNA ಮೆಟೀರಿಯಲ್ ಬಂದಿರೋದ್ರಿಂದ. ಲೊಕೇಟ್ ಯುವರ್ ಬ್ರದರ್ ಆರ್ ಸಿಸ್ಟರ್, ಸಿ ಇಫ್ ಯು ಕ್ಯಾನ್ ರೆಕಗ್ನೈಸ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇನ್ ದೆಮ್ ಸಿಮಿಲರ್ ಟು ದೋಸ್ ಆಫ್ ಯುವರ್ ಮದರ್ ಆರ್ ಯುವರ್ ಫಾದರ್. ಬೇಕಾದ್ರೆ ನೀವು ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಇರ್ತಾರಲ್ಲ, ಅವ್ರನ್ನ ಒಂದ್ಸರಿ ಅಬ್ಸರ್ವ್ ಮಾಡಿ. ಅವ್ರು ನೋಡೋಕೆ ಒಂಚೂರು ಅಮ್ಮ ಥರ ಇರ್ತಾರೆ, ಒಂಚೂರು ಅಪ್ಪ ಥರ ಇರ್ತಾರೆ, ಆ ರೀತಿ. ಫರ್ಟಿಲೈಸೇಷನ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದಿ ಫಿಮೇಲ್ ಬಾಡಿ ಈಸ್ ಕಾಲ್ಡ್ ಇಂಟರ್ನಲ್ ಫರ್ಟಿಲೈಸೇಷನ್. ಸೊ ಈಗ ನಿಮಗೆ ಇದೊಂದು ಚೂರು ಕನ್ಫ್ಯೂಷನ್ ಆಗಿರ್ಬೋದು, ಆದರೆ ನಿಮಗೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ, ಯಾಕಂದರೆ ಇವರು ಪದೇ ಹೇಳಿದ್ದನ್ನೇ ಹೇಳಿದರು. ಓಕೆ, ಈಗ ಏನು ಝೈಗೋಟ್ ಫಾರ್ಮ್ ಆಯಿತು, ಇದಾದ ಮೇಲೆ ಈ ಫರ್ಟಿಲೈಸೇಷನಲ್ಲಿ ಎರಡು ಥರ ಬರುತ್ತೆ, 2 ಟೈಪ್ಸ್ ಆಫ್ ಫರ್ಟಿಲೈಸೇಷನ್ ಅಂತ. ಒಂದು ಇಂಟರ್ನಲ್ ಫರ್ಟಿಲೈಸೇಷನ್, ಇನ್ನೊಂದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ. ಓಕೆ, ಇದರಲ್ಲೂ ಮತ್ತೆ 2 ಟೈಪ್ಸ್ ಅಂತ. ಇದನ್ನು ಸಿಂಪಲಾಗಿ ಹೇಳಬೇಕು ಅಂದರೆ, ಇಂಟರ್ನಲ್ ಫರ್ಟಿಲೈಸೇಷನ್ ಅಂದರೆ ಮಗು ತಾಯಿಯ ಹೊಟ್ಟೆ ಒಳಗೇ ಡೆವಲಪ್ ಆಗಿಬಿಟ್ಟು ಫುಲ್ ಬೆಳೆದ ಮೇಲೆ ಈಚೆ ಬರೋವಂಥದ್ದನ್ನು ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಓಕೆ, ಇದು ಎಷ್ಟೊಂದು ಅನಿಮಲ್ಸಲ್ಲೆಲ್ಲ ಆಗುತ್ತೆ, ಹ್ಯೂಮನ್ಸ್, ಕೌಸ್, ಡಾಗ್ಸ್, ಹೆನ್ಸ್, ಈ ಥರದ್ದೆಲ್ಲ ಆಗೋವಂಥದ್ದು. ಇನ್ನೊಂದು ಕೆಲವು ಬಂದ್ಬಿಟ್ಟು ಫರ್ಟಿಲೈಸೇಷನ್ ಈಚೆ ಕೂಡ ಆಗುತ್ತೆ. ಅಂದರೆ ನೋಡಿ, ಇಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೊಬಾರ್ದು. ಇಂಟರ್ನಲ್ ಫರ್ಟಿಲೈಸೇಷನಲ್ಲಿ ಹೆನ್ಸ್ ಕೂಡ ಬಂದಿದೆ. ಹೆನ್ಸ್ ಅಂದರೆ ಕೋಳಿ ಅಂತಂದ್ಬಿಟ್ಟು. ಕೋಳಿ ಮೊಟ್ಟೆ ಇಟ್ಟಾಗೂ ಕೂಡ ಅದು ಫರ್ಟಿಲೈಸ್ ಆಗಿ ಎಗ್ಗು ಈಚೆ ಬರೋವಂಥದ್ದು. ಸೊ ಅದು ಕೂಡ ಇಂಟರ್ನಲ್ ಫರ್ಟಿಲೈಸೇಷನ್ಗೆ ಬರುತ್ತೆ. ಇವಾಗ ನೀವೇನು ಅಂದ್ಕೊಂಡ್ಬಿಡ್ತೀರ, ಮಗು ಹೊಟ್ಟೆ ಒಳಗೆ ಬೆಳೆದಿಲ್ಲಲ್ಲ ಸರ್, ಈಚೆ ಬಂದುಬಿಡ್ತಾನೆ ಅದು ಮರಿ ಆಗೋದು. ಸೊ ಕೋಳಿದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಇದು ಕೂಡ ಇಂಟರ್ನಲ್ ಫರ್ಟಿಲೈಸೇಷನ್. ಯಾಕಂದರೆ ಫರ್ಟಿಲೈಸೇಷನ್ ಎಲ್ಲ ಹೊಟ್ಟೆ ಒಳಗೆ ಆಗಿರುತ್ತೆ ಕೋಳಿಗೆ, ಈಚೆ ಬಂದಮೇಲೆ ಅದು ಕಾವು ಕೊಟ್ಟು ಮರಿ ಈಚೆ ಬರೋದಷ್ಟೇ. ಅದು ಫುಲ್ ಡೆವಲಪ್ಮೆಂಟ್ ಸೆಲ್ದು ಅಲ್ಲಾಗಿರುತ್ತೆ. ಓಕೆ, ಈಗ ನೆಕ್ಸ್ಟ್ ಇನ್ನೊಂದು ಬಂದು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ. ಸೊ ಇದು ಯಾವ ಥರ ಅಂದರೆ, ಫರ್ಟಿಲೈಸೇಷನ್ ಅಂದರೆ ಏನು ಝೈಗೋಟ್ ಫಾರ್ಮ್ ಆಗಿದೆ ಈಚೆಗೆ ಬಂದ್ಬಿಡುತ್ತೆ ಅದು. ನೋಡೋಣ ಇಲ್ಲಿ. ಡ್ಯೂರಿಂಗ್ ಸ್ಪ್ರಿಂಗ್ಸ್ ಆರ್ ದ ರೈನಿ ಸೀಸನ್ಸ್, ಫ್ರಾಗ್ಸ್ ಆ್ಯಂಡ್ ಟೋಡ್ಸ್ ಮೂವ್ ಟು ಪಾಂಡ್ಸ್ ಆ್ಯಂಡ್ ಸ್ಲೋ ಫ್ಲೋಯಿಂಗ್ ಸ್ಟ್ರೀಮ್ಸ್. ನೋಡಿ, ಯಾವಾಗಾದ್ರೂ ಮಳೆಗಾಲ ಆ ಥರ ಎಲ್ಲಾದರೂ ಬಂದಾಗ ಈ ಫ್ರಾಗು ಇವೆಲ್ಲ ಇರ್ತಾವಲ್ಲ, ಅವೆಲ್ಲ ಕೂಡ ಎಲ್ಲೆಲ್ಲಿ ನೀರಿರುತ್ತೆ ಅಲ್ಲೆಲ್ಲ ಹೋಗಿ ಸೆಟಲ್ ಆಗ್ತವೆ.
When the male and female come together in water, the female lay hundreds of eggs. ನೋಡಿ, ಇದು ಮೊಟ್ಟೆ ಇಡುತ್ತೆ. ಇವಾಗ ಯಾವುದಾದ್ರು ಒಂದು ಮಾರ್ಷ್ಲ್ಯಾಂಡ್ ಆ ಥರ ಇರುತ್ತಲ್ಲ, ಅಂಥ ಕಡೆ ಒಂದು ಫ್ರಾಗ್ ಬಂದ್ಬಿಟ್ಟು ಏನು ಮಾಡುತ್ತೆ, ನೂರಾರು ಮೊಟ್ಟೆನ ಅಲ್ಲಿ ಇಡುತ್ತೆ. ಆದರೆ ಕೋಳಿ ಮೊಟ್ಟೆ ಥರ ಇದು ಫ್ರಾಗ್ಸ್ ಮೊಟ್ಟೆ ಬಂದು ಫುಲ್ಲು ಶೆಲ್ಲಲ್ಲಿ ಕವರ್ ಆಗಿರಲ್ಲ. ಓಕೆ, ಇದು ಫುಲ್ಲು ಇವಾಗ ನಾವು ಪೋಚ್ಡ್ ಎಗ್ ಅಂತ ಕರಿತೀವಲ್ವ, ಅಂದರೆ ಈಚೆ ಚಿಪ್ ತೆಗೆದ್ಬಿಟ್ಟು ಒಳಗಡೆ ಎಗ್ ವೈಟು ಮತ್ತು ಎಲ್ಲೋ ಮಾತ್ರ ಇರುತ್ತಲ್ಲ, ಆ ಟೈಪಲ್ಲಿ ಫ್ರಾಗ್ ಎಗ್ಗು ಇರೋವಂಥದ್ದು. ಫುಲ್ಲಿ ಅದು ಫರ್ಟಿಲೈಸ್ ಆಗಿರಲ್ಲ ಅಂತ. ಮತ್ತು ತುಂಬ ಡೆಲಿಕೇಟ್ ಇರುತ್ತೆ, ಅದು ಗಟ್ಟಿ ಇರಲ್ಲ ಕೋಳಿ ಮೊಟ್ಟೆ ಥರ. ನೋಡಿ ಇಲ್ಲಿದೆಯಲ್ಲ ಜೆಲ್ಲಿ ಥರ, ಈ ಥರ ಇರುತ್ತೆ. ಎ ಲೇಯರ್ ಆಫ್ ಜೆಲ್ಲಿ ಹೋಲ್ಡ್ಸ್ ದಿ ಎಗ್ ಟುಗೆದರ್ ಆ್ಯಂಡ್ ಪ್ರೊವೈಡ್ಸ್ ಪ್ರೊಟೆಕ್ಷನ್ ಟು ದಿ ಎಗ್ಸ್. ಒಂದಷ್ಟು ಜೆಲ್ಲಿ ಥರ ಸಬ್ಸ್ಟೆನ್ಸ್ ಎಲ್ಲ ಇದು ಹೋಲ್ಡ್ ಮಾಡಿಕೊಂಡು ಈ ಮೊಟ್ಟೆಗೆ ಒಂಚೂರು ಅದು ಪ್ರೊಟೆಕ್ಷನ್ನ ಕೊಡುತ್ತೆ. ಆಸ್ ದಿ ಎಗ್ಸ್ ಆರ್ ಲೈಡ್, ದಿ ಮೇಲ್ ಡೆಪಾಸಿಟ್ಸ್ ಸ್ಪರ್ಮ್ಸ್ ಓವರ್ ದೆಮ್. ಸೊ ಇದು ಒಂದ್ಸರಿ ಮೊಟ್ಟೆ ಇಟ್ಟ ಮೇಲೆ ಫ್ರಾಗು, ಮೇಲ್ ಫ್ರಾಗ್ ಬರುತ್ತೆ, ಬಂದು ಅದ್ರ ಮೇಲೆ ಇದು ಸ್ಪರ್ಮ್ಸ್ನ ಡೆಪಾಸಿಟ್ ಮಾಡುತ್ತೆ. ಸೊ ಇಲ್ಲಿ ಮೊದಲನೇದ್ರಲ್ಲಿ ಏನಾಗಿತ್ತು, ಇಂಟರ್ನಲ್ ಫರ್ಟಿಲೈಸೇಷನಲ್ಲಿ ಮೇಲ್ ಗ್ಯಾಮೆಟು ಫೀಮೇಲ್ ಗ್ಯಾಮೆಟು ಎರಡು ಹೊಟ್ಟೆ ಒಳಗಡೆ ಅಥವಾ ದೇಹದ ಒಳಗಡೆ ಇದಾಗಿತ್ತು, ಫ್ಯೂಸ್ ಆಗಿತ್ತು. ಇಲ್ಲಿ ಆ ಥರ ಅಲ್ಲ, ಗ್ಯಾಮೆಟ್ಸ್ ಈಚೆ ಬಂದುಬಿಟ್ಟಿದೆ ಫ್ರಾಗಿಂದ, ಓವಾಸ್ ಅಥವಾ ಏನು ಹೇಳ್ತೀವಿ ಅದು ಈಚೆ ಬಂದುಬಿಟ್ಟಿದೆ. ಅದೇ ಥರ ಮೇಲಿಂದು ಸ್ಪರ್ಮ್ ಕೂಡ ಆಮೇಲೆ ಬಂದು ಈಚೆಯಿಂದನೇ ಇದ್ರ ಮೇಲೆ ಡೆಪಾಸಿಟ್ ಆಗ್ತಾ ಇದೆ. ಈಚ್ ಸ್ಪರ್ಮ್ ಸ್ವಿಮ್ಸ್ ರ್ಯಾಂಡಮ್ಲಿ ಇನ್ ವಾಟರ್ ವಿತ್ ದಿ ಹೆಲ್ಪ್ ಆಫ್ ಇಟ್ಸ್ ಲಾಂಗ್ ಟೈಲ್. ಈ ಸ್ಪರ್ಮ್ ಏನು ಮಾಡುತ್ತೆ, ಇವಾಗ ನಾವು ಮೇಲೆ ತೋರಿಸಿದ್ವಲ್ಲ ಸ್ಪರ್ಮ್ ಸೆಲ್ಲು, ಈ ಟೈಪೇ ಇರುತ್ತೆ ಇದೊಂಚೂರು. ಇದು ಇಂಡಿವಿಜುವಲಾಗಿ ನೀರಲ್ಲಿ ತೇಲ್ಕೊಂಡು ಹೋಗ್ಬಿಟ್ಟು ಇದು ಇಂಡಿವಿಜುವಲಾಗಿ ನೀರಲ್ಲಿ ತೇಲ್ಕೊಂಡು ಹೋಗ್ಬಿಟ್ಟು ಈ ಎಗ್ಸ್ನ ಕಾಂಟ್ಯಾಕ್ಟ್ ಮಾಡುತ್ತೆ. ಇಲ್ಲಿ ಒಂದೊಂದು ಎಗ್ಗೆ ಒಂದೊಂದು ಸ್ಪರ್ಮ್ ಹೋಗುತ್ತೆ. ಓಕೆನಾ, ಎಲ್ಲ ಸ್ಪರ್ಮು ಒಂದಕ್ಕೆ ಹೋಗಲ್ಲ, ಅಥವಾ ಒಂದು ಮೊಟ್ಟೆಗೆ ಮಾತ್ರ ಫರ್ಟಿಲೈಸ್ ಆಗಿಬಿಟ್ಟು ಇನ್ನೆಲ್ಲ ಉಳ್ಕೊಳ್ಳೋದು ಆ ಥರ ಆಗಲ್ಲ. ಸ್ಪರ್ಮ್ಸ್ ಕೂಡ ಅದೇ ಥರ ನೂರಾರು ಸ್ಪರ್ಮ್ಸ್ ಇರುತ್ತೆ, ಎಗ್ಸು ಕೂಡ ನೂರಾರು ಇರುತ್ತೆ. ಒಂದೊಂದು ಮೊಟ್ಟೆಗೆ ಒಂದೊಂದು ಎಗ್ಗುಗಳು ಫ್ಯೂಸ್ ಆಗುತ್ತೆ. ಇದರಿಂದ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಇದು ಅರ್ಥ. ಇಂಟರ್ನಲ್ಲಲ್ಲಿ ಒಳಗಡೆನೆ ಫರ್ಟಿಲೈಸ್ ಆಗಿತ್ತು, ಇಲ್ಲಿ ಏನಾಯಿತು, ಗ್ಯಾಮೆಟ್ಸ್ ಈಚೆ ಬಂದು ಆಮೇಲೆ ಝೈಗೋಟ್ ಥರ ಫಾರ್ಮ್ ಆಗ್ತಾ ಇದೆ. ಅದಕ್ಕೆ ಇದನ್ನು ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇಟ್ ಈಸ್ ವೆರಿ ಕಾಮನ್ ಇನ್ ಅಕ್ವಾಟಿಕ್ ಅನಿಮಲ್ಸ್ ಸಚ್ ಆಸ್ ಫಿಶ್, ಸ್ಟಾರ್ ಫಿಶ್ ಎಕ್ಸೆಟ್ರಾ. ಇದು ಜಾಸ್ತಿ ಫಿಶ್ಶು, ಫ್ರಾಗು ಈ ಥರದ್ರಲ್ಲೇ ಜಾಸ್ತಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗುವಂಥದ್ದು. ಓಕೆ, ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ. ಸೊ ಈಗ ನಾವು ಯಾವ ರೀತಿ ಝೈಗೋಟ್ ಫಾರ್ಮ್ ಆಗುತ್ತೆ, ಫರ್ಟಿಲೈಸೇಷನ್ ಫಾರ್ಮ್ ಆಗುತ್ತೆ ಅಂದ್ಬಿಟ್ಟು ನಾವು ನೋಡಿದ್ವಿ. ಈಗ ಇದು ಮಗುವಾಗಿ ಯಾವ ರೀತಿ ಡೆವಲಪ್ ಆಗುತ್ತೆ, ಅಥವಾ ಎಂಬ್ರಿಯೋ ಅಂದರೆ ಹೊಟ್ಟೆ ಒಳಗಿರುವಂಥ ಭ್ರೂಣ ಅಂತೀವಲ್ಲ ಅದು, ಆ ಥರ ಯಾವ ರೀತಿ ಡೆವಲಪ್ ಆಗುತ್ತೆ ಅಂತ ನೋಡೋಣ. ಫರ್ಟಿಲೈಸೇಷನ್ ರಿಸಲ್ಟ್ಸ್ ಇನ್ ದಿ ಫಾರ್ಮೇಷನ್ ಆಫ್ ಝೈಗೋಟ್ ವಿಚ್ ಬಿಗಿನ್ಸ್ ಟು ಡೆವಲಪ್ ಇನ್ ಟು ಎನ್ ಎಂಬ್ರಿಯೋ. ಸೊ ಫರ್ಟಿಲೈಸೇಷನಿಂದ ಏನಾಗುತ್ತೆ, ಅದು ಒಂದು ಎಂಬ್ರಿಯೋ ಥರ ಫಾರ್ಮ್ ಆಗುತ್ತೆ. ಆಮೇಲೆ ಇಮೇಜ್ ತೋರಿಸ್ತೀನಿ. ದಿ ಝೈಗೋಟ್ ಡಿವೈಡ್ಸ್ ರಿಪೀಟೆಡ್ಲಿ ಟು ಗಿವ್ ರೈಸ್ ಟು ಎ ಬಾಲ್ ಆಫ್ ಸೆಲ್ಸ್. ಸೊ ಈ ಝೈಗೋಟ್ ಏನು ಮಾಡುತ್ತೆ ಅಂದರೆ, ಎರಡು ಮೇಲ್ ಮತ್ತು ಫಿಮೇಲ್ ಫ್ಯೂಸ್ ಆಗುತ್ತಲ್ವ, ಇದು ಬರ್ತಾ ಬರ್ತಾ ಡಿವೈಡ್ ಆಗ್ತಾ ಇರುತ್ತೆ. ಅಂದರೆ ಮೊದಲು ಬರೀ ಒಂದೇ ಸೆಲ್ ಇರುತ್ತೆ, ಆಮೇಲೆ 2 ಸೆಲ್ಲು, ಆಮೇಲೆ 3 ಸೆಲ್, ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ 2 ನ್ಯೂಕ್ಲಿಯೈ ಮಾತ್ರ ಇತ್ತು, ಆಮೇಲೆ 2 ಸೆಲ್ ಥರ ಸ್ಪ್ಲಿಟ್ ಆಗಿ 2 ಸೆಲ್ ಆಯಿತು, ಆಮೇಲೆ 4, ಆಮೇಲೆ 8, ಆಮೇಲೆ 16, ಈ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ನಾವು ಹ್ಯೂಮನ್ಸ್ ಅನ್ನೋದು ತುಂಬ ದೊಡ್ಡ ಪ್ರಾಣಿಯಾಗಿರೋದ್ರಿಂದ ನಮ್ಮಲ್ಲಿ ಕೋಟ್ಯಾಂತರ ಸೆಲ್ಸು ಇರಬೇಕಾಗತ್ತೆ. The cells then begin to form groups that develop into different tissues and organs of the body. ಈ ಸೆಲ್ಗಳೇನಾಗುತ್ತೆ, ಬರ್ತಾ ಬರ್ತಾ ಡೆವಲಪ್ ಆಗ್ತಾ ಆಗ್ತಾ ಎಷ್ಟೊಂದು ಟಿಶ್ಯೂಸ್ ಆಗಿ ಫಾರ್ಮ್ ಆಗುತ್ತೆ ಮತ್ತು ಎಷ್ಟೊಂದು ಆರ್ಗನ್ಸ್ ಥರ ಫಾರ್ಮ್ ಆಗುತ್ತೆ. ದಿಸ್ ಡೆವಲಪಿಂಗ್ ಸ್ಟ್ರಕ್ಚರ್ ಇಸ್ ಟರ್ಮ್ಡ್ ಅನ್ ಎಂಬ್ರಿಯೋ. ಈ ರೀತಿ ಒಂದು ಮಗು ಒಳಗಡೆ ಡೆವಲಪ್ ಆಗ್ತಾ ಇರುತ್ತಲ್ಲ, ಅದನ್ನು ನಾವು ಎಂಬ್ರಿಯೋ ಅಂತ ಕರಿತೀವಿ. ದಿ ಎಂಬ್ರಿಯೋ ಗೆಟ್ಸ್ ಎಂಬೆಡೆಡ್ ಇನ್ ದಿ ವಾಲ್ ಆಫ್ ದಿ ಯುಟರಸ್ ಫಾರ್ ಫರ್ದರ್ ಡೆವಲಪ್ಮೆಂಟ್. ಸೊ ಇಲ್ಲಿ ನೀವು ನೋಡ್ಬೋದು, ಈಗ ಏನು ನೀವು ಯುಟರಸ್ ಇದೆ ಅದರ ಒಂದು ಗೋಡೆಗೆ ಇದು ಅಟ್ಯಾಚ್ ಆಗುತ್ತೆ, ಎಂಬ್ರಿಯೋ ಅಟ್ಯಾಚ್ ಆಗಿಬಿಟ್ಟು ಇಲ್ಲಿ ಫರ್ದರ್ ಡೆವಲಪ್ ಆಗ್ತಾನೇ ಇರುತ್ತೆ. ಅಂದರೆ ಸೆಲ್ ಡಿವೈಡ್ ಆಗಿ ಆಗಿ ಇನ್ನೂ ದೊಡ್ಡದಾಗ್ತಾ ಬೆಳೀತಾ ಇರುತ್ತೆ ಅಂತ. ದಿ ಎಂಬ್ರಿಯೋ ಕಂಟಿನ್ಯೂಸ್ ಟು ಡೆವಲಪ್ ಇನ್ ದಿ ಯುಟರಸ್. ಈ ಯುಟರಸ್ ಒಳಗಡೆ, ನಿಮ್ಗೆ ಯುಟರಸ್ ಅಂದರೆ ಇಲ್ಲಿ ತೋರಿಸಿ, ಯುಟರಸ್ ಒಳಗಡೆ ಎಂಬ್ರಿಯೋ ಡೆವಲಪ್ ಆಗೋಕ್ಕೆ ಶುರುವಾಗತ್ತೆ. It gradually develops body parts such as hands, legs, head, eyes, ears, etc.
ಇದು ಬರ್ತಾ ಬರ್ತಾ ಏನಾಗುತ್ತೆ, ಇನ್ನು ಬೇರೆ ಬೇರೆ ಪಾರ್ಟ್ಸ್ಗಳೆಲ್ಲ, ಈಗ ನಾನು ಹೇಳಿದ್ನಲ್ಲ, ಒಂದು ಎಂಬ್ರಿಯೋ ಸೆಲ್ ಡಿವೈಡ್ ಆಗ್ತಾ ಆಗ್ತಾ ಅದಕ್ಕೆ ಬೇರೆ ಬೇರೆ ಟಿಶ್ಯೂಸ್, ಬೇರೆ ಬೇರೆ ಆರ್ಗನ್ಸ್ ಎಲ್ಲ ಕೂಡ ಬರೋಕ್ಕೆ ಶುರುವಾಗುತ್ತೆ. ದಿ ಸ್ಟೇಜ್ ಆಫ್ ಎಂಬ್ರಿಯೋ ಇನ್ ವಿಚ್ ಆಲ್ ದಿ ಬಾಡಿ ಪಾರ್ಟ್ಸ್ ಕ್ಯಾನ್ ಬಿ ಐಡೆಂಟಿಫೈಡ್ ಈಸ್ ಕಾಲ್ಡ್ ಆಸ್ ಫೀಟಸ್. ಸೊ ಈ ಎಂಬ್ರಿಯೋ ಏನಾಗುತ್ತೆ ಅಂದರೆ, ಮೊದಲು ನಾವು ಅದನ್ನು ನೋಡಿದ್ರೆ ಅದೊಂದು ಹ್ಯೂಮನ್ನ ಇನ್ನೊಂದ ಏನೂ ನಮ್ಗೆ ಗೊತ್ತಾಗಲ್ಲ, ಅದೇನು ಆರ್ಗ್ಯಾನಿಸಮ್ ಅನ್ನೋದೇ ಗೊತ್ತಾಗಲ್ಲ. ಆದರೆ ಅದು ಬೆಳೀತಾ ಬೆಳೀತಾ ಏನಾಗುತ್ತೆ, ಅದರಲ್ಲಿ ಒಂದು ಹ್ಯೂಮನ್ ಥರ ಅದು ಕೈ ಕಾಲು ಎಲ್ಲ ಬಾಡಿ ಪಾರ್ಟ್ಸ್ ಎಲ್ಲ ನಮಗೆ ಕಾಣಿಸೋಕ್ಕೆ ಶುರುವಾಗುತ್ತೆ. ಆ ಸ್ಟೇಜ್ಗೆ ಬಂದ ಮೇಲೆ ನಾವು ಅದನ್ನು ಫೀಟಸ್ ಅಂತ ಕರಿತೀವಿ. ಸೊ ನೋಡಿ, ಇವಾಗ ಇದು ಮಗು ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಸೊ ಇದನ್ನು ನಾವು ಫೀಟಸ್ ಅಂತ ಕರಿತೀವಿ. ಇದಕ್ಕೂ ಮೊದಲು ಬರೀ ಇಲ್ಲಿದೆಲ್ಲ ಈ ಥರ ಇತ್ತು ಅಂತ ಹೇಳಿದ್ರೆ, ಜಸ್ಟ್ ಸೆಲ್ಸ್ಗಳಿತ್ತು ಅಂದರೆ ಅದನ್ನು ನಾವು ಎಂಬ್ರಿಯೋ ಅಂತ ಕರಿತೀವಿ. ವೆನ್ ದಿ ಡೆವಲಪ್ಮೆಂಟ್ ಆಫ್ ದಿ ಫೀಟಸ್ ಇಸ್ ಕಂಪ್ಲೀಟ್, ದಿ ಮದರ್ ಗಿವ್ಸ್ ಬರ್ತ್ ಟು ದಿ ಬೇಬಿ. ಒನ್ಸ್ ಈ ಮಗು ಹೊಟ್ಟೆ ಒಳಗಡೆ ಫುಲ್ ಎಲ್ಲ ಡೆವಲಪ್ ಆಯಿತು ಅಂತ ಹೇಳಿದ್ರೆ, ಆಮೇಲೆ ತಾಯಿ ಆ ಮಗುಗೆ ಜನ್ಮ ಕೊಡುತ್ತೆ. ಇಂಟರ್ನಲ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ ಹೆನ್ಸ್ ಆಲ್ಸೋ. ಕೋಳಿಗಳಲ್ಲೂ ಕೂಡ ಇಂಟರ್ನಲ್ ಫರ್ಟಿಲೈಸೇಷನ್ ಆಗುತ್ತೆ. ಬಟ್ ಡು ಹೆನ್ಸ್ ಗಿವ್ ಬರ್ತ್ ಟು ಬೇಬಿ ಲೈಕ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಕೌಸ್? ನೋಡಿ, ಕೋಳಿ ಒಳಗಡೆ ಕೂಡ ಇಂಟರ್ನಲ್ ಫರ್ಟಿಲೈಸೇಷನ್ನೇ ಆಗೋದು. ಈ ಫರ್ಟಿಲೈಸೇಷನ್ ಎಲ್ಲ ಇಂಟರ್ನಲ್ ಆಗೋದು. ಆದರೆ ಈ ಎಂಬ್ರಿಯೋಯಿಂದ ಇದು ಫೀಟಸ್ ಇದೆಲ್ಲ ಡೆವಲಪ್ ಆಗುತ್ತಲ್ಲ, ಇದು ಮಾತ್ರ, ಈ ಪ್ರೊಸೆಸ್ ಮಾತ್ರ ಈಚೆಗಡೆ ಮೊಟ್ಟೆ ಒಳಗಡೆ ಆಗುವಂಥದ್ದು, ಅದ್ರ ಬಾಡಿಯಿಂದ ಈಚೆ ಬಂದ ಮೇಲೆ. ಸೊ ಅದು ಕೋಳಿನೂ ಕೂಡ ಇಂಟರ್ನಲ್ ಫರ್ಟಿಲೈಸೇಷನ್. Soon after fertilization, the zygote divides repeatedly and travels down the oviduct. As it travels down, many protective layers are formed around it. ನೋಡಿ, ಫರ್ಟಿಲೈಸೇಷನ್ ಆಗಿದ ತಕ್ಷಣ ಕೋಳಿಯಲ್ಲಿ ಏನಾಗುತ್ತೆ, ಈ ಝೈಗೋಟ್ ಫರ್ದರ್ ಡಿವೈಡ್ ಆಗಿ ಎಕ್ಸ್ಟ್ರಾ ಆಗುತ್ತೆ ಅಂತ ಹೇಳಿದ್ನಲ್ಲ, ಆ ರೀತಿ ಬರ್ತಾ ಇರುತ್ತೆ. ಅಂದರೆ ಇವಾಗ ನೋಡಿ, ಝೈಗೋಟ್ ಮಲ್ಟಿಪ್ಲೈ ಆಗ್ತಾ ಇದೆಯಲ್ಲ, ಈ ಥರ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಅದು ಕೋಳಿಯೊಳಗೆ ನಾನು ಇದು ಹೇಳ್ತಾ ಇರೋದು, ಓಕೆ, ಹ್ಯೂಮನ್ಸ್ದು ಮುಗೀತು ಅಲ್ಲಿಗೆ. ಸೊ ಝೈಗೋಟ್ ರಿಪೀಟೆಡ್ ಆಗುತ್ತೆ, ಓವಿಡಕ್ಟ್ಗೆ ಟ್ರಾವೆಲ್ ಆಗ್ತಾ ಇರುತ್ತೆ. ಆ್ಯಸ್ ಇಟ್ ಟ್ರಾವೆಲ್ಸ್ ಡೌನ್, ಮೆನಿ ಪ್ರೊಟೆಕ್ಟಿವ್ ಲೇಯರ್ಸ್ ಆರ್ ಫಾರ್ಮ್ಡ್ ಅರೌಂಡ್ ಇಟ್. ಅದು ಟ್ರಾವೆಲ್ ಆಗ್ತಾ ಆಗ್ತಾ ಅದ್ರ ಸುತ್ತು ಒಂದು ರೀತಿಯ ಪ್ರೊಟೆಕ್ಟಿವ್ ಲೇಯರ್, ಒಂದು ರೀತಿ ಚರ್ಮ ಥರ ಏನಾದರೂ ಒಂದು ಫಾರ್ಮ್ ಆಗ್ತಾ ಇರುತ್ತೆ. ಅದು ಬರ್ತಾ ಬರ್ತಾ ಒಣಗ್ದಂಗೆ, ಫುಲ್ಲು ಅದು ಡೆವಲಪ್ ಆದಮೇಲೆ ಫುಲ್ಲು ಒಣಗ್ದಂಗೆ ಆಗುತ್ತೆ. ದಿ ಹಾರ್ಡ್ ಶೆಲ್ ದಟ್ ಯು ಸಿ ಇನ್ ದಿ ಹೆನ್ಸ್ ಎಗ್ ಈಸ್ ಒನ್ ಸಚ್ ಪ್ರೊಟೆಕ್ಟಿವ್ ಲೇಯರ್. ಸೊ ನೀವು ಕೋಳಿ ಮೊಟ್ಟೆಯಲ್ಲಿ ಈಚೆಗಡೆ ವೈಟ್ ಕಲರ್ ಅಥವಾ ಬ್ರೌನ್ ಕಲರ್ ಫುಲ್ ಗಟ್ಟಿದ್ದು ನೋಡ್ತಿರಲ್ವ, ಅದು ಆ ರೀತಿಯ ಒಂದು ಪ್ರೊಟೆಕ್ಟಿವ್ ಲೇಯರ್. ಅದ್ರ ಒಳಗಡೆ ಕೂಡ ಸಣ್ಣ ಚರ್ಮ ಥರ ಎಲ್ಲ ಕೂಡ ಇರುತ್ತೆ. ಆಫ್ಟರ್ ದಿ ಹಾರ್ಡ್ ಶೆಲ್ ಈಸ್ ಫಾರ್ಮ್ಡ್ ಅರೌಂಡ್ ದಿ ಡೆವಲಪಿಂಗ್ ಎಂಬ್ರಿಯೋ, ದಿ ಹೆನ್ ಫೈನಲಿ ಲೇಸ್ ದಿ ಎಗ್. ಒನ್ಸ್ ಅದು ಹಾರ್ಡ್ ಶೆಲ್ ಫಾರ್ಮ್ ಆಯಿತು ಅಂದರೆ ಕೋಳಿ ಒಳಗಡೆ, ಆಮೇಲೆ ಅದು ಮೊಟ್ಟೆನ ಇಡುತ್ತೆ. ಈಗ ಮೊಟ್ಟೆ ಎಂಬ್ರಿಯೋ ಅಂತ, ಓಕೆನಾ. ದಿ ಎಂಬ್ರಿಯೋ ಟೇಕ್ಸ್ ಅಬೌಟ್ 3 weeks ಟು ಡೆವಲಪ್ ಇಂಟು ಎ ಚಿಕ್. ಈ ಮೊಟ್ಟೆ ಈಚೆ ಬಂದಿರುತ್ತಲ್ಲ, ಅದಕ್ಕೆ ಕರೆಕ್ಟ್ ಆದಂಥ ಟೆಂಪ್ರೇಚರ್ ಅದೆಲ್ಲ ಸಿಕ್ಕಿದ್ರೆ 3 weeks ಬೇಕಂದ್ರೆ 3 ವಾರ ಬೇಕದು ಒಂದು ಕೋಳಿ ಮರಿಯಾಗಿ ಅದು ಡೆವಲಪ್ ಆಗೋದಕ್ಕೆ. ಯು ಮಸ್ಟ್ ಹ್ಯಾವ್ ಸೀನ್ ದಿ ಎನ್ ಸಿಟ್ಟಿಂಗ್ ಆನ್ ದಿ ಎಗ್ಸ್ ಟು ಪ್ರೊವೈಡ್ ಸಫಿಷಿಯಂಟ್ ವಾರ್ಮ್. ನೀವೆಲ್ಲ ನೋಡಿರ್ತೀರಲ್ಲ, ಕೋಳಿ ಎಲ್ಲ ಮೊಟ್ಟೆ ಮೇಲೆ ಕುತ್ಕೊಂಡು ಅದಕ್ಕೆ ಬೆಚ್ಚಗಿರೋ ಥರ ನೋಡ್ಕೊಳುತ್ತೆ, ಯಾಕೆಂದರೆ ಅದು ಫರ್ಟಿಲೈಸ್ ಆಗಿ ಈಚೆ ಬಂದಿದೆ, ಈಗ ಅದು ಎಂಬ್ರಿಯೋಯಿಂದ ಚಿಕ್ ಸ್ಟೇಜ್ಗೆ ಬೆಳಿಬೇಕು ಅಂದ್ಬಿಟ್ಟು. ಡಿಡ್ ಯು ನೋ ದಟ್ ದಿ ಡೆವಲಪ್ಮೆಂಟ್ ಆಫ್ ದಿ ಚಿಕ್ಸ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದಿ ಎಗ್ ಶೆಲ್ ಡ್ಯೂರಿಂಗ್ ದಿಸ್ ಪೀರಿಯಡ್? ಸೊ ಇವಾಗೆಲ್ಲ ಏನಾಗ್ತಾ ಇದೆ, ಡೆವಲಪ್ಮೆಂಟ್ ಎಲ್ಲ ಇಲ್ಲಿ ತಾಯಿ ಹೊಟ್ಟೆ ಒಳಗೆ ಹೆಂಗೆ ಡೆವಲಪ್ ಆಗ್ತಾ ಇದೆಯೋ ಅದೇ ರೀತಿ ಮೊಟ್ಟೆ ಒಳಗಡೆ ಕೋಳಿ ಮರಿ ಡೆವಲಪ್ ಆಗ್ತಾ ಇರುತ್ತೆ. ಆಫ್ಟರ್ ದಿ ಚಿಕ್ ಇಸ್ ಕಂಪ್ಲೀಟ್ಲಿ ಡೆವಲಪ್ಡ್, ಇಟ್ ಬರ್ಸ್ಟ್ ಓಪನ್ ದಿ ಎಗ್ ಶೆಲ್. ಅದು ಫುಲ್ ಒಳಗಡೆ ಡೆವಲಪ್ ಆದಮೇಲೆ ಮೊಟ್ಟೆ ಒಳಗಡೆ ಅದೇನಾಗುತ್ತೆ, ಒಂಚೂರು ಓಲ್ ಮಾಡಿಕೊಂಡು ಅದು ಮೊಟ್ಟೆಯಿಂದ ಈಚೆ ಬರುತ್ತೆ ಮರಿ. ಇನ್ ಅನಿಮಲ್ಸ್ ವಿಚ್ ಅಂಡರ್ಗ್ರೋ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್, ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಟೇಕ್ಸ್ ಪ್ಲೇಸ್ ಔಟ್ಸೈಡ್ ದಿ ಫಿಮೇಲ್ ಬಾಡಿ. ಸೊ ಯಾವುದರಲ್ಲಿ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಆಗಿದೆ, ಮೀನು ಮತ್ತು ಕಪ್ಪೆ ಇದೆಲ್ಲ ಹೇಳಿದ್ನಲ್ಲ, ಅಂಥದ್ರಲ್ಲಿ ಎಂಬ್ರಿಯೋ ಕೂಡ ಫಿಮೇಲ್ ಬಾಡಿಯಿಂದ ಔಟ್ಸೈಡ್. ಇವಾಗ ಕೋಳಿ ಅದು ಯಾವ ಥರನೋ ಅದೇ ಥರನೇ ಇದು ಕೂಡ ಅದರಲ್ಲಿ. ಸೊ ನಿಮ್ಗೆ ಇನ್ನೊಂದು ಹೇಳ್ತೀನಿ ಅಂದರೆ, ಈಗ ಅನಿಮಲ್ಸಲ್ಲಿ ದೊಡ್ಡ ದೊಡ್ಡ ಅನಿಮಲ್ಸು, ಹ್ಯೂಮನ್ಸ್ ಈ ಥರ ಇರ್ತೀವಲ್ಲ, ನಮ್ಮಲ್ಲಿ ಫರ್ಟಿಲೈಸೇಷನ್ನು ಇಂಟರ್ನಲ್ಲಲ್ಲೇ ಆಗುತ್ತೆ, ಎಂಬ್ರಿಯೋ ಬೆಳೆಯೋದು ಇಂಟರ್ನಲ್ಲಲ್ಲೇ ಆಗುತ್ತೆ, ಓಕೆನಾ. ಕೋಳಿಯಲ್ಲಿ ಏನಾಗುತ್ತೆ, ಫರ್ಟಿಲೈಸೇಷನ್ ಇಂಟರ್ನಲ್ಲಲ್ಲಾಗತ್ತೆ ಅದ್ರ ಹೊಟ್ಟೆ ಒಳಗಡೆ, ಆದರೆ ಅದ್ರದ್ದು ಡೆವಲಪ್ಮೆಂಟ್ ಎಂಬ್ರಿಯೋ ಸ್ಟೇಜ್ ಡೆವಲಪ್ ಬಂದು ಈಚೆ ಮೊಟ್ಟೆಯಿಂದ ಬಂದ ಮೇಲೆ ಆಗುವಂಥದ್ದು. ಈ ಫ್ರಾಗ್ಸು ಮತ್ತು ಫಿಶಲ್ಲಿ ಏನಾಗುತ್ತೆ, ಫರ್ಟಿಲೈಸೇಷನ್ ಕೂಡ ಈಚೆ ಆಗೋದು, ಅಂದರೆ 2 ಸೆಲ್ ಫ್ಯೂಸ್ ಆಗೋದೇನಿದೆ ಅದು ಕೂಡ ಬಾಡಿಯಿಂದ ಈಚೆನೇ ಆಗೋದು, ಮತ್ತು ಅದು ಎಂಬ್ರಿಯೋ ಥರ ಬೆಳ್ಕೊಂಬರುತ್ತಲ್ಲ ಅದು ಕೂಡ ಬಾಡಿಯಿಂದ ಈಚೆನೇ ಆಗೋವಂಥದ್ದು, ಔಟ್ಸೈಡ್ ದಿ ಫಿಮೇಲ್ ಬಾಡಿ. ದಿ ಎಂಬ್ರಿಯೋಸ್ ಕಂಟಿನ್ಯೂ ಟು ಗ್ರೋ ವಿತಿನ್ ದರ್ ಎಗ್ ಕವರಿಂಗ್ಸ್.
ಸೊ ಈ ಎಂಬ್ರಿಯೋಸ್ ಕೂಡ ಈಚೆಗಡೆ ಏನು ಮೊಟ್ಟೆದು ಇದಿರುತ್ತೆ ಕಪ್ಪೆದು ಅದೆಲ್ಲ ಅದರೊಳಗೇನೆ ಬೆಳೆಯೋಕ್ಕೆ ಶುರುವಾಗತ್ತೆ. ಆಫ್ಟರ್ ದಿ ಎಂಬ್ರಿಯೋಸ್ ಡೆವಲಪ್ ದಿ ಎಗ್ಸ್ ಆ್ಯಚ್. ಆ ಎಂಬ್ರಿಯೋಸ್ ಎಲ್ಲ ಡೆವಲಪ್ ಆದಮೇಲೆ ಆ ಮೊಟ್ಟೆ ಒಡೆದು ಅದರಿಂದನೂ ಈ ಪ್ರಾಣಿಗಳು ಕೂಡ ಈಚೆ ಬರ್ತವೆ. ನೀವು ಎಷ್ಟೊಂದು ಸರಿ ನೋಡಿರ್ಬೋದು, ಯಾವ್ದಾದ್ರು ಕಪ್ಪೆ ಮೀನು ಅಂತ ನೋಡಿರ್ತೀರ ನೀವು. ಅವೆಲ್ಲ ಆ್ಯಕ್ಚುಲಿ ಮೀನಲ್ಲ, ಅದೆಲ್ಲ ಕಪ್ಪೆದು ಮರಿ ಅಂತ, ಟ್ಯಾಡ್ಪೋಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ವಿವಿಪರಸ್ ಅನಿಮಲ್ಸ್ ಮತ್ತು ಓವಿಪರಸ್ ಅನಿಮಲ್ಸ್ ಅಂತ ಹೇಳ್ಬಿಟ್ಟು. ತುಂಬ ಏನು ಡೆಪ್ತಾಗಿ ಹೋಗೋದೇನು ಬೇಡ. ಓವಿಪರಸ್ ಅನಿಮಲ್ಸ್ ಅಂದರೆ ಮೊಟ್ಟೆ ಇಡುವಂಥ ಪ್ರಾಣಿಗಳು ಅಂತ. ಈಗ ಕೋಳಿ ಇರುತ್ತೆ, ಬೇರೆ ಬೇರೆ ಪಕ್ಷಿ ಇರುತ್ತೆ, ಇವೆಲ್ಲ ಓವಿಪರಸ್ ಅನಿಮಲ್ಸ್, ಪೆಂಗ್ವಿನ್ ಈ ಥರದ್ದೆಲ್ಲ. ವಿವಿಪರಸ್ ಅಂದರೆ ಡೈರೆಕ್ಟಾಗಿ ಮರಿನ ಈಚೆ ಹಾಕುವಂಥ ಪ್ರಾಣಿಗಳು, ಮನುಷ್ಯರಿರ್ಬೋದು, ಕತ್ತೆ, ಕುರಿ, ಎಮ್ಮೆ, ಇವೆಲ್ಲ ವಿವಿಪರಸ್. ಸೊ ಅನಿಮಲ್ಸ್ ವಿಚ್ ಗಿವ್ ಬರ್ತ್ ಟು ಯಂಗ್ ಒನ್ಸ್ ಆರ್ ಕಾಲ್ಡ್ ವಿವಿಪರಸ್ ಅನಿಮಲ್ಸ್. ಅನಿಮಲ್ಸ್ ವಿಚ್ ಲೇ ಎಗ್ಸ್ ಆರ್ ಕಾಲ್ಡ್ ಆಸ್ ಓವಿಪರಸ್ ಅನಿಮಲ್ಸ್. ಅಷ್ಟೆ, ಇನ್ನೇನಿಲ್ಲ. ಇದೆಲ್ಲ ಅದ್ರದ್ದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ, ನಿಮ್ಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಂಗ್ ಒನ್ಸ್ ಟು ಅಡಲ್ಟ್ಸ್ ಅಂತ. ದಿ ನ್ಯೂ ಇಂಡಿವಿಜುವಲ್ಸ್ ಅಂದರೆ ಈಗ ಒಂದು ಮರಿ ಇರುತ್ತಲ್ಲ, ಅದು ಬೆಳೀತಾ ಬೆಳೆದ ಹೆಂಗೆ ದೊಡ್ಡ ಒಂದು ಆರ್ಗಾನಿಸಮ್ ಆಗುತ್ತೆ ಅಂದ್ಬಿಟ್ಟು. ದಿ ನ್ಯೂ ಇಂಡಿವಿಜುವಲ್ಸ್ ವಿಚ್ ಆರ್ ಬಾರ್ನ್ ಆರ್ ಹ್ಯಾಚ್ಡ್ ಫ್ರಮ್ ದಿ ಎಗ್ಸ್ ಕಂಟಿನ್ಯೂ ಟು ಗ್ರೋ ಟಿಲ್ ದ ಬಿಕಮ್ ಅಡಲ್ಟ್ಸ್. ಈಗ ಒನ್ಸ್ ಹೊಟ್ಟೆ ಒಳಗಿಂದ ಮಗು ಈಚೆ ಬಂದಮೇಲೆ ಅಷ್ಟೇನ ಬೆಳೆದಿದ್ದು ಇಲ್ಲ. ಮೊಟ್ಟೆಯಿಂದ ಈಚೆ ಬಂದಿದ್ದು ಕೋಳಿ ಮರಿ ಅಷ್ಟೇನ ಬೆಳೆಯೋದು ಇಲ್ಲ. ಅದು ಇನ್ನೂ ಈಚೆ ಬಂದ ಮೇಲೂ ಕೂಡ ತುಂಬ ಬೆಳೀತಾ ಬೆಳೀತಾ ಒಂದು ಅಡಲ್ಟ್ ಆರ್ಗಾನಿಸಮ್ ಆಗಿ ಬೆಳೆಯುತ್ತೆ. ಇನ್ ಸಮ್ ಅನಿಮಲ್ಸ್ ದಿ ಯಂಗ್ ಒನ್ಸ್ ಮೇ ಲುಕ್ ವೆರಿ ಡಿಫ್ರೆಂಟ್ ಫ್ರಮ್ ದಿ ಅಡಲ್ಟ್ಸ್. ಕೆಲವು ಆರ್ಗ್ಯಾನಿಸಮ್ಸಲ್ಲಿ ನಾವು ಯಂಗ್ ಆರ್ಗ್ಯಾನಿಸಮ್ನ ನೋಡಿದ್ವಿ ಅಂದರೆ, ಇವಾಗ ನಾನು ಹೇಳಿದ್ನಲ್ಲ ರೀಪ್ರೊಡಕ್ಷನ್ ಅಂದರೆ ಏನು, ಒಂದು ಆರ್ಗ್ಯಾನಿಸಮ್ ಅದೇ ರೀತಿ ಇನ್ನೊಂದು ಆರ್ಗ್ಯಾನಿಸಮ್ಗೆ ಜನ್ಮ ಕೊಡೋದು ಅಂತ. ಆದರೆ ಕೆಲವು ಅನಿಮಲ್ಸಲ್ಲಿ ಇದು ಡಿಫ್ರೆನ್ಸ್ ಇರುತ್ತೆ. ಈ ಫಾರ್ ಎಕ್ಸಾಂಪಲ್ ಚಿಟ್ಟೆ ಅಂದ್ಕೊಳ್ಳಿ, ಬಟರ್ಫ್ಲೈ. ಆ ಬಟರ್ಫ್ಲೈ, ಚಿಕ್ಕ ಬಟರ್ಫ್ಲೈನ ನೋಡಿದ್ದೀರಾ ನೀವು? ಇಲ್ಲ. ಅದ್ರ ಚಿಕ್ಕ ಬಟರ್ಫ್ಲೈ ಯಾವ ಥರ ಇರುತ್ತೆ, ಅದೊಂದು ಹುಳ ಥರ ಇರುತ್ತೆ, ನಿಮ್ಗೆ ಸಿಲ್ಕ್ ವಾರ್ಮ್ ಥರ. ಓಕೆ, ಸೊ ಅಡಲ್ಟ್ಸ್ಗಿಂತ ತುಂಬ ಬೇರೆ ಥರನೇ ಕಾಣುವಂಥ ಕೆಲವು ಅನಿಮಲ್ಸ್ ಕೂಡ ಇದ್ದಾವೆ. ಈಗ ಸಿಲ್ಕ್ ವಾರ್ಮ್ ಇರುತ್ತೆ ಮೊದಲು, ಆಮೇಲೆ ಮೊದಲು ಮೊಟ್ಟೆ ಇರುತ್ತೆ, ಆಮೇಲೆ ಲಾರ್ವಾ ಆಗುತ್ತೆ, ಲಾರ್ವಾ ಅಥವಾ ಕ್ಯಾಟರ್ಪಿಲ್ಲರ್ ಆಗುತ್ತೆ, ಆಮೇಲೆ ಪ್ಯೂಪಾ ಕುಕೂನ್ ಟೈಪಲ್ಲಿ ಫಾರ್ಮ್ ಆಗುತ್ತಲ್ಲ ಅದು, ಆಮೇಲೆ ಅಡಲ್ಟ್ ಬಟರ್ಫ್ಲೈ ಆಗಿ ಈಚೆ ಬರೋದು, ಈ ಥರ. ಅಬ್ಸರ್ವ್ ದಿ ಡಿಫ್ರೆಂಟ್ ಸ್ಟೇಜಸ್ ಆಫ್ ಫ್ರಾಗ್ಸ್ ಸ್ಟಾರ್ಟಿಂಗ್ ಫ್ರಮ್ ದಿ ಎಗ್ ಟು ದಿ ಅಡಲ್ಟ್ ಸ್ಟೇಜ್. ಈಗ ಅದೇ ಥರ ಈಗ ಬಟರ್ಫ್ಲೈಯಲ್ಲಿ ಯಾವ ಥರ ಅಡಲ್ಟ್ ಬಟರ್ಫ್ಲೈ ಯಾವ ರೀತಿ ಮತ್ತು ಸ್ಮಾಲ್ ಬಟರ್ಫ್ಲೈ ಇರಲ್ವೋ, ಅದೇ ಥರ ಫ್ರಾಗ್ಸಲ್ಲೂ ಅಷ್ಟೆ. ವಿ ಫೈಂಡ್ ದಟ್ ದೇರ್ ಆರ್ 3 ಡಿಸ್ಟಿಂಕ್ಟ್ ಸ್ಟೇಜಸ್. ದಟ್ ಈಸ್, ಫ್ರಾಗಲ್ಲೂ ಕೂಡ 3 ಸ್ಟೇಜಸ್ ಬರುತ್ತೆ. ಒಂದು ಮೊಟ್ಟೆ, ಮೊದಲು ನೋಡೋಕ್ಕೆ ಮೊಟ್ಟೆ ಥರ ಇರುತ್ತೆ, ಈ ಥರ ಯಾವುದಾದ್ರು ಒಂದು ಗಿಡದ ಸೊಂದಿಯಲ್ಲಿ ಅಲ್ಲೆಲ್ಲಾದರೂ ಕಚ್ಕೊಂಡು ಮೊಟ್ಟೆಗಳಿರುತ್ತೆ. ಆಮೇಲೆ ಟ್ಯಾಡ್ಪೋಲ್ ಫಾರ್ಮ್ ಆಗುತ್ತೆ ನೋಡಿ, ಅರ್ಲಿ ಟ್ಯಾಡ್ಪೋಲು, ಆಮೇಲೆ ಲೇಟ್ ಟ್ಯಾಡ್ಪೋಲ್ ಅಂತ, ಕಪ್ಪೆ ಮೀನು ಅಂತೀವಲ್ಲ ಅದು, ಈ ಥರ ಫಾರ್ಮ್ ಆಗುತ್ತೆ. ಈಗ ದೊಡ್ಡ ಕಪ್ಪೆಗೂ ಇದಕ್ಕೂ ಎರಡು ನೋಡೋಕೆ ಒಂದೇ ಥರ ಇದೆಯಾ? ಇಲ್ಲ. ಅದೇ ಹ್ಯೂಮನ್ಸಲ್ಲಿ ನೋಡಿ, ಅಪ್ಪ ಅಮ್ಮನ ಥರನೇ ಇರುತ್ತೆ ಮಗು ನೋಡೋಕ್ಕೆ ಹುಟ್ಟಿದ ತಕ್ಷಣದಿಂದ. ಆದರೆ ಫ್ರಾಗ್ಸಲ್ಲಿ, ಸಿಲ್ಕ್ ವರ್ಮ್ಸಲ್ಲಿ ಈ ಥರ ಎಲ್ಲ ಇರೋದಿಲ್ಲ. ಆಮೇಲೆ ಅಡಲ್ಟ್ ಫ್ರಾಗ್ ಆಗುತ್ತೆ. ಸೊ ಇದನ್ನ ಹೇಳಿದ್ರು. ಈ ಪ್ರೋಸೆಸ್ನ ಆ್ಯಕ್ಚುಲಿ ಮೆಟಮಾರ್ಫೋಸಿಸ್ ಅಂತ ಕರೀತಾರೆ. ಓಕೆ, ಸೊ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಲಾವಾ ಇಂಟು ಎ larva. The transformation of the larva into an adult through drastic changes is called metamorphosis ಅಂತ. ಮಾರ್ಫ್ ಅಂತ ಹೇಳಿದ್ರೆ ಚೇಂಜ್ ಆಗೋದು ಅಂತ. ಮೆಟಮಾರ್ಫೋಸಿಸ್ ಅಂದರೆ ಅದರ ಒಂದು ಬಾಡಿ ಫಾರ್ಮ್ನೇ ಚೇಂಜ್ ಮಾಡ್ಕೊಳ್ಳೋದನ್ನು ಮೆಟಮಾರ್ಫೋಸಿಸ್ ಅಂತ ಕರಿತೀವಿ. ಇದು ಬಟರ್ಫ್ಲೈಗೂ ಆಗುತ್ತೆ, ಫ್ರಾಗಿಗೂ ಆಗುತ್ತೆ. ಸೊ ಇದಿಷ್ಟು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ. ಈಗ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ನೋಡೋಣ. ನೋಡಿ, ನಾನು ಆಗಲೇ ಹೇಳಿದೆ ನಿಮಗೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದರೆ ಏನು, ಇಲ್ಲಿ ಮೇಲ್ ಮತ್ತು ಫಿಮೇಲ್ ಅಂತ 2 ಜೆಂಡರ್ಸ್ ಇರಬೇಕು, 2 ಥರ ಗ್ಯಾಮೆಟ್ಸ್ ರಿಲೀಸ್ ಆಗಬೇಕು, ಇದೆಲ್ಲ ನಾನು ನಿಮಗೆ ಹೇಳ್ತಾ ಇದ್ದೆ, ಮೇಲು ಫಿಮೇಲ್ ಇರುತ್ತೆ ಅಂತ. ಆದರೆ ಎಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ಆ ಥರ ಏನೂ ಇರೋದಿಲ್ಲ, ಮೇಲು ಫಿಮೇಲು ಆ ಥರ ಏನೂ ಇರೋದಿಲ್ಲ. So far we have learnt about reproduction in some familiar animals, but what about very small animals like hydra and microscopic organisms like amoeba? ಈಗ ನಾವು ದೊಡ್ಡ ಆರ್ಗ್ಯಾನಿಸಮ್, ದೊಡ್ಡ ಅನಿಮಲ್ಸಲ್ಲಿ ಎಲ್ಲ ನೋಡಿದ್ವಿ, ಅದು ರಿಪ್ರೊಡಕ್ಷನ್ ಯಾವ ಥರ ಆಗುತ್ತೆ, ಮೊಟ್ಟೆ ಇಡುತ್ತಾ, ಮರಿ ಹಾಕುತ್ತಾ, ಎಲ್ಲ ಕೂಡ ನೋಡಿದ್ವಿ. ಆದರೆ ಈಗ ಅಮೀಬಾ ಇರುತ್ತೆ, ಹೈಡ್ರಾ ಇರುತ್ತೆ, ಇವೆಲ್ಲ ತುಂಬ ಮೈಕ್ರೋಸ್ಕೋಪಿಕ್ ಅನಿಮಲ್ಸು. ಇದರಲ್ಲಿ ರಿಪ್ರೊಡಕ್ಷನ್ ಯಾವ ಥರ ಆಗುತ್ತೆ ನೋಡೋಣ. ಈಗ in each hydra there may be one or more bulges.
ದೀಸ್ ಬಲ್ಜಸ್ ಆರ್ ಕಾಲ್ಡ್ ದಿ ಡೆವಲಪಿಂಗ್ ನ್ಯೂ ಇಂಡಿವಿಜುವಲ್ಸ್ ಆ್ಯಂಡ್ ದೇ ಆರ್ ಕಾಲ್ಡ್ ಬಡ್ಸ್. ಈಗ ಒಂದು ಹೈಡ್ರಾ ಇದೆ ಅಂದ್ಕೊಳ್ಳಿ, ಇಲ್ಲಿ ಅಲ್ಲಲ್ಲಿ ನಿಮಗೆ ಈ ಥರ ಬಡ್ಸ್ ಥರ ನೋಡ್ತೀರ, ಮೊಗ್ಗು ಅಂತ ಕರಿತೀವಲ್ಲ ಆ ಥರ ನೀವು ನೋಡಿರ್ತೀರ. ಈಗ ಶುಗರ್ ಕೇನಲ್ಲೆಲ್ಲ ನಾವು ಗೆಣ್ಣು ಬರುತ್ತೆ ಅಂತ ಹೇಳ್ತೀವಲ್ಲ ಆ ರೀತಿ ನೋಡ್ತೀರ. ಇದು ಬರ್ತಾ ಬರ್ತಾ ಬೆಳೀತಾ ಬೆಳೀತಾ ಒಂದು ಸಪ್ರೇಟ್ ಬ್ರ್ಯಾಂಚ್ ಥರ ಬೆಳೆಯೋಕ್ಕೆ ಶುರು ಮಾಡುತ್ತೆ. ಈಗ ಪ್ಲ್ಯಾಂಟಲ್ಲಿ ಯಾವ ರೀತಿ ಒಂದು ಬ್ರ್ಯಾಂಚ್ ಬೆಳ್ಕೊಂಡು ಹೋಗುತ್ತೆ, ಶುಗರ್ ಕೇನಲ್ಲಿ ಯಾವ ರೀತಿ ಇನ್ನೊಂದು ಶುಗರ್ ಕೇನ್ ಬೆಳೆಯುತ್ತಾ ಮಣ್ಣಲ್ಲಿ ಊತಿದ್ರೆ ಅದನ್ನು ಊತಾಕಿದ್ರೆ, ಆ ಥರ ಹೈಡ್ರಾದಲ್ಲೂ ಕೂಡ ಈ ರೀತಿ ಬೆಳೆಯೋಕ್ಕೆ ಶುರುವಾಗುತ್ತೆ. Recall the presence of buds in yeast. In hydra too, the new individuals develop as outgrowths from a single parent. This type of reproduction, which only a single parent is involved, is called as asexual reproduction. Type of reproduction in which only a single parent is involved is called asexual reproduction. ಸೊ ಹೈಡ್ರಾದಿಂದ ಹಿಂಗೆ ಬೆಳೆದು ಇದು ಸಪ್ರೇಟ್ ಕಟ್ಟಾಗಿ ಈಚೆಗೆ ಬಂದ್ಬಿಟ್ಟು ಇದೇ ಒಂದು ಸಪ್ರೇಟ್ ಆರ್ಗ್ಯಾನಿಸಮ್ ಆಗಿ ಫಾರ್ಮ್ ಆಗುತ್ತೆ. ಒಂದು ರೀತಿ ಒಂದು ಪ್ಲ್ಯಾಂಟ್ ಬೆಳೀತಾ ಅದರಿಂದ ಒಂದು ಬ್ರ್ಯಾಂಚ್ ಸಪ್ರೇಟ್ ಹೋಗ್ಬಿಟ್ಟು ಸಪ್ರೇಟ್ ಟ್ರೀ ಥರ ಬೆಳ್ಕೊಂಡಂಗೆ. ಸೊ ಹೈಡ್ರಾ ಅಲ್ಲಿ ಈ ಥರ ಆಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಎರಡು ಆರ್ಗ್ಯಾನಿಸಮ್ ಇಲ್ಲ, ಅಲ್ಲಿ ಒಂದೇ ಆರ್ಗ್ಯಾನಿಸಮ್ ಇದೆ, ಸಿಂಗಲ್ ಪೇರೆಂಟ್ ಇದೆ, ಅದರಿಂದನೇ ಇನ್ನೊಂದು ಆಫ್ ಸ್ಪ್ರಿಂಗ್ ಕ್ರಿಯೇಟ್ ಆಗ್ತಾ ಇದೆ. ಅದಕ್ಕೆ ಇದನ್ನು ನಾವು ಏಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರಿತೀವಿ. Since new individuals develop from the buds in the hydra, this type of asexual reproduction is called budding. ಸೊ ಈ ಟೈಪ್ ಆಫ್ ರಿಪ್ರೊಡಕ್ಷನಲ್ಲಿ ಏನಪ್ಪ ಅಂದರೆ ಬಡ್ಸ್ ಫಾರ್ಮ್ ಆಗಿ ಅದರಿಂದ ಆರ್ಗ್ಯಾನಿಸಮ್ ಬರೋದ್ರಿಂದ ಇದನ್ನು ಬಡ್ಡಿಂಗ್ ಅಂತ ಕೂಡ ನಾವು ಕರಿತೀವಿ. ಅನದರ್ ಮೆಥಡ್ ನೋಡಿ, ಏಸೆಕ್ಷುವಲ್ ರಿಪ್ರೊಡಕ್ಷನಲ್ಲೂ ಎಷ್ಟೊಂದು ರೀತಿ ಮೆಥಡ್ಸ್ ಬರುತ್ತೆ, ಅದರಲ್ಲಿ ಬಡ್ಡಿಂಗ್ ಒಂದು. ಅನದರ್ ಮೆಥಡ್ ಆಫ್ ಏಸೆಕ್ಷುವಲ್ ರಿಪ್ರೊಡಕ್ಷನ್ ಈಸ್ ಅಬ್ಸರ್ವ್ಡ್ ಇನ್ ದಿ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ ಅಮೀಬಾ. ಈಗ ಅದೇ ರೀತಿ ಅಮೀಬಾ ಅಂತ ಒಂದು ಆರ್ಗ್ಯಾನಿಸಮ್ ಇದೆ, ಅದರಲ್ಲಿ ಯಾವ ಥರ ಏಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ ಅಂತ ನೋಡೋಣ. ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್ ಅಬೌಟ್ ದಿ ಸ್ಟ್ರಕ್ಚರ್ ಆಫ್ ಅಮೀಬಾ. ಯು ವಿಲ್ ರೀಕಾಲ್ ದಟ್ ಅಮೀಬಾ ಇಸ್ ದ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್. ನಿಮಗೆ ಅಮೀಬಾ ಸಿಂಗಲ್ ಸೆಲ್ಡ್ ಆರ್ಗ್ಯಾನಿಸಮ್ ಅಂತ ಗೊತ್ತು ನೋಡಿ, ಇಲ್ಲಿದೆಲ್ಲ ಇದು ಅಮೀಬಾ ಅಂದ್ಬಿಟ್ಟು. ಇಟ್ ಬಿಗಿನ್ಸ್ ದಿ ಪ್ರೋಸೆಸ್ ಆಫ್ ರಿಪ್ರೊಡಕ್ಷನ್ ಬೈ ದಿ ಡಿವಿಷನ್ ಆಫ್ ಇಟ್ಸ್ ನ್ಯೂಕ್ಲಿಯಸ್ ಇಂಟು 2 ನ್ಯೂಕ್ಲಿಯೈ. ಸೊ ಇದೇನು ಮಾಡುತ್ತೆ, ಅದಕ್ಕೆ ಬೇಕಾಗಿರೋಂಥ ಫುಡ್ಡು ಅದೆಲ್ಲ ಫುಲ್ಲು ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಕನ್ಸ್ಯೂಮ್ ಮಾಡ್ಕೊಂಡು ಅದಕ್ಕೆ ನನಗೆ ಓಕೆ ನಾನು ಇವಾಗ ಎಷ್ಟು ಬೇಕೋ ಅಷ್ಟು ನನಗೆ ಇದೆ ಅಂತಂದಾಗ ಅದೇನು ಮಾಡುತ್ತೆ, ಈ ನ್ಯೂಕ್ಲಿಯಸ್ನ 2 ಭಾಗ ಥರ ಮಾಡ್ಕೊಳ್ಳುತ್ತೆ. ಈಗ ಏನಿದೆ ಇಲ್ಲಿ ನ್ಯೂಕ್ಲಿಯಸ್ಸು, ಇದನ್ನು 2 ಪಾರ್ಟ್ ಥರ ಮಾಡಿಕೊಂಡು 2 ಸಪ್ರೇಟ್ ಹೋಗುತ್ತೆ, ಹೋಗಿ 2 ಚಿಕ್ಕ ಅಮೀಬಾ ಫಾರ್ಮ್ ಆಗುತ್ತೆ. ಆದರೆ ಇಲ್ಲಿ ಹೊಸ ಅಮೀಬಾ ಫಾರ್ಮ್ ಆಗಿಲ್ಲ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ದೊಡ್ಡ ಹೈಡ್ರಾ ಆಗೇ ಇದೆ. ಓಕೆ, ಈ ಚಿಕ್ಕ ಹೈಡ್ರಾ ಬಂದು ಅದು ಬೆಳೆಯೋದು ದೊಡ್ಡದಾಗತ್ತೆ. ಆದರೆ ಇಲ್ಲಿ ಆ ಥರ ಅಲ್ಲ, ಒಂದು ದೊಡ್ಡ ಅಮೀಬಾ 2 ಪಾರ್ಟ್ ಆಗಿ 2 ಚಿಕ್ಕ ಅಮೀಬಾ ಆಗುತ್ತೆ ಇಲ್ಲಿ. ಓಕೆನಾ, ಅದಕ್ಕೆ 2 ಡಾಕ್ಟರ್ ಅಮೀಬಾ ಅಂತ ಕರಿತಾ ಇದ್ದಾರೆ. ದಿಸ್ ಈಸ್ ಫಾಲೋಡ್ ಬೈ ದಿ ಡಿವಿಷನ್ ಆಫ್ ಇಟ್ಸ್ ಬಾಡಿ ಇಂಟು 2, ಈಚ್ ಪಾರ್ಟ್ ರಿಸೀವಿಂಗ್ ಎ ನ್ಯೂಕ್ಲಿಯಸ್. ಫೈನಲಿ 2 ಅಮೀಬಾ ಆರ್ ಪ್ರೊಡ್ಯೂಸ್ಡ್ ಫ್ರಮ್ 1 ಪೇರೆಂಟ್ ಅಮೀಬಾ. ದಿಸ್ ಟೈಪ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ವಿಚ್ ಅನ್ ಅನಿಮಲ್ ರಿಪ್ರೊಡ್ಯೂಸ್ ಬೈ ಡಿವೈಡಿಂಗ್ ಇಂಟು 2 ಇಂಡಿವಿಜುವಲ್ಸ್ ಈಸ್ ಕಾಲ್ಡ್ ಬೈನರಿ ಫಿಷನ್ ಅಂತ. ಸೊ ಫಿಷನ್ ಅಂದರೆ 2 ಡಿವೈಡ್ ಆಗೋದು ಅಂತ, ಬೈನರಿ ಅಂದರೆ 2 ಅಂತ. 2 ಥರ ಡಿವೈಡ್ ಆಗೋದನ್ನು ನಾವು ಬೈನರಿ ಫಿಷನ್ ಅಥವಾ ಬೈನರಿ ಫಿಷನ್ ಟೈಪ್ ಆಫ್ ಏಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕೂಡ ನಾವು ಕರಿತೀವಿ, 2 ಭಾಗ ಆಗೋದು. ಅಪಾರ್ಟ್ ಫ್ರಮ್ ಬಡ್ಡಿಂಗ್ ಆ್ಯಂಡ್ ಬೈನರಿ ಫಿಷನ್, ದೇರ್ ಆರ್ ಅದರ್ ಮೆಥಡ್ಸ್ ಬೈ ವಿಚ್ ಎ ಸಿಂಗಲ್ ಪೇರೆಂಟ್ ರಿಪ್ರೊಡ್ಯೂಸಸ್ ಯಂಗ್ ಒನ್ಸ್. ಯು ವಿಲ್ ಸ್ಟಡಿ ಅಬೌಟ್ ದೀಸ್ ಇನ್ ಯುವರ್ ಹೈಯರ್ ಕ್ಲಾಸಸ್. ಇದೇ ಅಲ್ಲದೆ ಇನ್ನೂ ಬೇರೆ ಥರ ಇದೆ, ಇನ್ನೂ ಬೇರೆ ಟೈಪಲ್ಲೂ ಕೂಡ ಏಸೆಕ್ಷುವಲ್ ರಿಪ್ರೊಡಕ್ಷನ್ಸ್ ಇದೆ. ಅದನ್ನೆಲ್ಲ ಇನ್ನೂ ಹೈಯರ್ ಕ್ಲಾಸಸ್ಗೆ ಹೋಗ್ತಾ ನಾವು ತಿಳ್ಕೊಳ್ಳೋಣ. ನೆಕ್ಸ್ಟ್ ಬಂದು ಕ್ಲೋನಿಂಗ್ ಅಂತ ಇದೆ. ಇದು ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇದೇನಂದರೆ ಒಂದ್ರದ್ದು ಕುರಿನ ತೊಗೊಂಡು ಡಾಲಿ ಅಂತ ಹೇಳ್ಬಿಟ್ಟಿದ್ದು, ಈ ಕತೆ ಓದ್ಕೊಳ್ಳಿ. ಇದೇನು ಮಾಡಿದ್ರು ಅಂದರೆ ಒಂದು ಕುರಿದು ಜೀನ್ ಮೆಟೀರಿಯಲ್ ತೊಗೊಂಡ್ಬಿಟ್ಟು ಇದನ್ನು ಲ್ಯಾಬಲ್ಲೇ ಒಂದು ಹೊಸ ಕುರಿ ಥರ ಇದನ್ನು ಫಾರ್ಮ್ ಮಾಡಿದ್ರು. ಇದು 5th July 1996 ಆಗಿದ್ದು. ಇದು ಫಸ್ಟ್ ಡಾಲಿ ವಾಸ್ ದಿ ಫಸ್ಟ್ ಅನಿಮಲ್ ಟು ಬಿ ಕ್ಲೋನ್ಡ್ ಅಂತ. ಇವಾಗ ಎಷ್ಟೊಂದು ಕಡೆ ಮಾಡ್ತಾರೆ, ಆದರೆ ಮೊದಲು ಡಾಲಿನೇ ಮಾಡಿದ್ದಿತ್ತು. ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ಒಂದು ವೇಳೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದನ್ನು ಕ್ಲಿಯರ್ ಮಾಡಿ ಕೊಡ್ತೀನಿ. ಮತ್ತು ಬೇರೆ ಯಾವ್ದಾದ್ರು ಚಾಪ್ಟರ್ಸ್ ಬೇಕು ಅಂದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಆ ಚಾಪ್ಟರ್ಸ್ ಕೂಡ ಅಪ್ಲೋಡ್ ಮಾಡಿ ನಿಮಗೆ ಕೊಡ್ತೀನಿ. ಓಕೆ, ಬಾಯ್.